ನಮಸ್ಕಾರ ಸ್ನೇಹಿತರೆ, ಸುಸ್ವಾಗತ ಇನ್ನೊಂದು ಭಾರತದ ಸಂವಿಧಾನದ ಪಾಠಶಾಲೆಗೆ. ನೋಡಿ, ಇದುವರೆಗೂ ನಾವು ಐತಿಹಾಸಿಕ ಹಿನ್ನೆಲೆಯನ್ನು ಪ್ರಾರಂಭಿಸಿದ್ದೇವೆ. 1600ರಿಂದ ಹಿಡಿದು 1857ರವರೆಗೆ ನಡೆದ ಘಟನೆಗಳ ಬಗ್ಗೆ ಮಾತನಾಡಿದ್ದೇವೆ, ಚರ್ಚಿಸಿದ್ದೇವೆ. ಇಂದು ನಾವು 1800 ಇಂದಿನಿಂದ ನಾವು 1858ರಿಂದ ಹಿಡಿದು 1947 ಅಂದರೆ ಬ್ರಿಟಿಷ್ ಆಳ್ವಿಕೆಯ ಕಾಲದಿಂದ ಹಿಡಿದು, ಆ್ಯಕ್ಚುಲಿ ಕ್ರೌನ್ ಅಂತ ಕರೀತಾರೆ, ಮಹಾರಾಜರ ಆಳ್ವಿಕೆಯಿಂದ ಹಿಡಿದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ 1947ರ ಮಧ್ಯದಲ್ಲಿ ಬಂದಂಥ ಎಲ್ಲ ಆ್ಯಕ್ಟ್ಸ್ಗಳ ಬಗ್ಗೆ, ಪ್ರಾವಿಷನ್ಸ್ಗಳ ಬಗ್ಗೆ ಮಾತನಾಡಲಿದ್ದೇವೆ. ಸೊ ಬನ್ನಿ ಶುರು ಮಾಡೋಣ. ಹಾಗೂ ಇನ್ನು ಮುಂದೆ ನಾನು ಬರೆಯುವಂಥ ನೋಟ್ಸ್ ಏನಿದೆ ಅದರ PDF ಅನ್ನು ಕೂಡ ನಾನು ಡೈರೆಕ್ಟಾಗಿ ನನ್ನ ಗ್ರೂಪಿನಲ್ಲಿ ಹಾಕುವೆ, ಟೆಲಿಗ್ರಾಮ್ ಗ್ರೂಪಿನಲ್ಲಿ. ಆ ಗ್ರೂಪಿನ ಹೆಸರು AIM IAS ಕನ್ನಡ ಎಂದು ನೀವು ಸರ್ಚ್ ಮಾಡಿದರೆ ನಿಮಗೆ ಈ ಗ್ರೂಪ್ ದೊರೆಯುತ್ತದೆ. ಇನ್ನು ಮುಂದೆ ನಾನು ಬರೆಯುವ ಪ್ರತಿಯೊಂದು ನೋಟ್ಸನ್ನು PDFನಲ್ಲಿ ಬರೆದು ಇದೇ ಡಾಕ್ಯುಮೆಂಟನ್ನು ನಾನು ಅಲ್ಲಿ ಸಾಫ್ಟ್ ಕಾಪಿಯನ್ನು ಕೂಡ ಅಪ್ಲೋಡ್ ಮಾಡುವೆ. ಇದರಿಂದ ನಿಮಗೆ ನೋಟ್ಸ್ ಅನ್ನು ಮಾಡಿಕೊಳ್ಳಲು ಸುಲಭವಾಗುವುದು. ಓಕೆ, ಸೊ ಬನ್ನಿ ಶುರು ಮಾಡೋಣ. ಸೊ 1857ರಲ್ಲಿ ಸ್ವಲ್ಪ ನಾವು ಇತಿಹಾಸದ ಬಗ್ಗೆ ಮಾತನಾಡಬೇಕು. ಇಲ್ಲಿ ಒಂದು ಘಟನೆ ನಡೆಯುತ್ತಿದೆ. ಈ ಘಟನೆ ಏನೆಂದರೆ, ದಿಸ್ ಇಸ್ ಕಾಲ್ಡ್ ಆಸ್ ಸಿಪಾಯಿ ಮ್ಯೂನಿಟಿ ಎಂದು ಒಂದು ಹೋರಾಟ ನಡೆಯುತ್ತದೆ. ಸಿಪಾಯಿ ಮ್ಯೂನಿಟಿ, ಇದರಲ್ಲಿ ಮುಖ್ಯವಾಗಿ ಬರುವ ಹೆಸರು ಮಂಗಲ್ ಪಾಂಡೆ ಅವರದ್ದು. ನೀವು ಹೆಸರನ್ನು ಕೇಳಿರ್ತೀರಿ. ಈ ಸಮಯದಲ್ಲಿ ಏನಾಗುತ್ತದೆ ಅಂದರೆ, ಇದು 1.5 ವರ್ಷಗಳ ಕಾಲ ನಡೆಯುವಂಥ ಒಂದು ಘೋರವಾದ ಯುದ್ಧ. 1.5 years, 1.5 ವರ್ಷಗಳ ಕಾಲ ನಡೆಯುವಂಥ ಯುದ್ಧ. ಈ ಯುದ್ಧದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಇವರು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಾರೆ. ಇದಲ್ಲದೆ ಈ ಯುದ್ಧ ಎಷ್ಟು ಭಯಂಕರವಾಗಿತ್ತೆಂದರೆ, ಬ್ರಿಟಿಷರ್ಸ್ ನಮಗೆ ಇನ್ನೂ ಸ್ವಲ್ಪ ಯುದ್ಧ ಮುನ್ನಡೆದಿದ್ದರೆ, ಇಫ್ ಇನ್ ಕೇಸ್ ದ ವಾರ್ ವುಡ್ ಹ್ಯಾವ್ ಕಂಟಿನ್ಯೂಡ್, ನಮಗೆ 1857ರಲ್ಲೇ ಸ್ವಾತಂತ್ರ್ಯ ದೊರೆಯುತ್ತಿತ್ತು. ಅಂಥ ಒಂದು ಸಂಗ್ರಾಮ ನಡೆಯುತ್ತಿತ್ತು. ಆದರೆ ನಮ್ಮಲ್ಲೇ ಇದ್ದಂಥ ಕೆಲವು ರಾಜರು ಬ್ರಿಟಿಷರಿಗೆ ಸಹಾಯ ಮಾಡಿದ ಕಾರಣ ನಾವು ಆ ಸಮಯದಲ್ಲಿ ಸ್ವಾತಂತ್ರ್ಯವನ್ನು ಹೊಂದಲಾಗಲಿಲ್ಲ. ಇದನ್ನು ನೆನಪಿಟ್ಟುಕೊಳ್ಳಿ. ಆದರೆ ಮಹಾರಾಣಿಯವರು, ಬ್ರಿಟಿಷ್ ಕ್ವೀನ್ ಆ್ಯಂಡ್ ಕಿಂಗ್, ಬ್ರಿಟಿಷ್ನಲ್ಲಿದ್ದ ರಾಜ ಹಾಗೂ ರಾಣಿಯವರಿಗೆ ಒಂದು ಮಾತಂತೂ ಹೊಡೆಯುತ್ತದೆ. ಅದೇನೆಂದರೆ, ಈಸ್ಟ್ ಇಂಡಿಯಾ ಕಂಪನಿಯನ್ನು ಮುಚ್ಚಿ ಹಾಕಲು ಇದಕ್ಕಿಂತ ಒಳ್ಳೆಯ ಅವಕಾಶ ನಮಗೆ ದೊರೆಯುವುದಿಲ್ಲವೆಂದು. ನಿಮಗೆ ನೆನಪಿದ್ದರೆ 1773ರಲ್ಲಿ ಬಂದಂಥ ರೆಗ್ಯುಲೇಟಿಂಗ್ ಆ್ಯಕ್ಟಿನಿಂದ ಹಿಡಿದು 1853ರ ಚಾರ್ಟರ್ ಆ್ಯಕ್ಟಿನವರೆಗೂ ನೀವು ಒಂದನ್ನು ಗಮನಿಸಿದರೆ, ಇಂಗ್ಲೆಂಡಿನಲ್ಲಿರುವ ರಾಜ ಹಾಗೂ ರಾಣಿ ಇಂಡಿಯಾದಲ್ಲಿರುವ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ತಿರುಗಿ ಬಿದ್ದಿದ್ದಾರೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ದೇ ಸ್ಟಾರ್ಟೆಡ್ ರೆಗ್ಯುಲೇಟಿಂಗ್, ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್. ಅವರನ್ನು ಕಂಟ್ರೋಲ್ ಮಾಡಲು ಪ್ರಾರಂಭಿಸುತ್ತಾರೆ. ಇಂಥ ಒಂದು ಘಟನೆಯಲ್ಲಿ 1857ರಲ್ಲಿ ನಡೆದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಎಂದು ಕರೆಯುವ ಈ ಯುದ್ಧದಲ್ಲಿ ಇದಕ್ಕಿಂತ ಒಳ್ಳೆಯ ಅವಕಾಶ ದೊರೆಯುವುದಿಲ್ಲವೆಂದು 1858ರಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡುತ್ತಾರೆ. ಸೊ ಈಗಿನಿಂದ ಶುರು ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಅನ್ನು ಪಾಸ್ ಮಾಡುತ್ತಾರೆ. ದಿಸ್ ಇಸ್ ದ ಫಸ್ಟ್ ಆ್ಯಕ್ಟ್ ದಟ್ ಈಸ್ ಪಾಸ್ಡ್ ಆಫ್ಟರ್ ದ ಸಿಪಾಯಿ ಮ್ಯೂನಿಟಿ ಯುದ್ಧ ಆದ ನಂತರ ಬರುವಂಥ ಮೊದಲನೇ ಆ್ಯಕ್ಟಿನ ಹೆಸರೇನಿದೆ, ದಟ್ ಈಸ್ ಕಾಲ್ಡ್ ಆಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ಸೊ ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಫಸ್ಟ್ ಒನ್, ಈ ಆ್ಯಕ್ಟಿಗೆ ಇನ್ನೊಂದು ಹೆಸರಿದೆ. ಆ ಹೆಸರೇನೆಂದರೆ ಆ್ಯಕ್ಟ್ ಫಾರ್ ದ ಗುಡ್ ಗವರ್ನೆನ್ಸ್. ನೆನಪಿಟ್ಟುಕೊಳ್ಳಿ, ದ ಆ್ಯಕ್ಟ್ ಫಾರ್ ದ ಗುಡ್ ಗವರ್ನೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ ಎಂದು ಕೂಡ ಕರೆಯುತ್ತಾರೆ. ಗುಡ್ ಗವರ್ನಮೆಂಟ್ ಅಂತಲೂ ಕರೆಯುತ್ತಾರೆ, ಗುಡ್ ಗವರ್ನೆನ್ಸ್ ಎಂದು ಕರೆಯುತ್ತಾರೆ. ದಿಸ್ ಇಸ್ ದ ಅದರ್ ನೇಮ್ ಫಾರ್ ದ 1858 ಆ್ಯಕ್ಟ್. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಎಂದು ಯಾವ ಆ್ಯಕ್ಟಿಗೆ ಕರೆಯುತ್ತಾರೆಂದು ಕಮೆಂಟ್ ಮಾಡಿ ನೋಡೋಣ. ನೀವು ರಿವೈಸ್ ಮಾಡುತ್ತಿದ್ದೀರೋ ಇಲ್ಲವೆಂದು. ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಎಂದು ಯಾವ ಆ್ಯಕ್ಟಿಗೆ ಕರೆಯುತ್ತಾರೆಂದು ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ 1858 ಆ್ಯಕ್ಟ್ ಬಗ್ಗೆ ಮಾತನಾಡೋಣ. ಇಲ್ಲಿರುವಂಥ ಕೆಲವು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಏನೆಂದರೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿದ್ರು 1833ಯಲ್ಲಿ ಬಂತು. ಇವರ ಅಸ್ತಿತ್ವ ನೆನಪಿರಬೇಕು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಲಾರ್ಡ್ ವಿಲಿಯಂ ಬೆಂಟಿಕ್ ಬಿಕೇಮ್ ದ ಫಸ್ಟ್ ಗವರ್ನರ್ ಜನರಲ್. ಇವರನ್ನು ಈಗ ಡಿಡೆಪ್ಯೂಟ್ ಮಾಡ್ತಾರೆ, ರೀಅಸೈನ್ ಮಾಡ್ತಾರೆ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿದೆ ಅವರನ್ನು ರೀಡೆಸಿಗ್ನೇಟ್ ಮಾಡ್ತಾರೆ ಆಸ್ ವೈಸ್ರಾಯ್ ಆಫ್ ಇಂಡಿಯಾ. ಸೊ ವಿಚ್ ಆ್ಯಕ್ಟ್ ಎಸ್ಟಾಬ್ಲಿಷ್ ದ ಪೊಸಿಷನ್ ಆಫ್ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಕೇಳಿದರೆ ಅದು 1858 ಆ್ಯಕ್ಟ್. ವೈಸ್ರಾಯ್ ಆಫ್ ಇಂಡಿಯಾ ಆಗಿ ರೀಡೆಸಿಗ್ನೇಟ್ ಮಾಡ್ತಾರೆ.
ಸ್ವಲ್ಪ ಇತಿಹಾಸ. 1773ರಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಇದೆಲ್ಲ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. 1833ರಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಬಿಕೇಮ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಹಾಗೂ ಇವಾಗ 1858ರಲ್ಲಿ ಏನಾಗ್ತಿದೆ, ಇವರನ್ನು ವೈಸ್ರಾಯ್ ಆಫ್ ಇಂಡಿಯಾ ಎಂದು ರೀಡೆಸಿಗ್ನೇಟ್ ಮಾಡುತ್ತಿದ್ದಾರೆ. ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ವಾರನ್ ಹಸ್ಟಿಂಗ್ಸ್. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ವಾರನ್ ಹಸ್ಟಿಂಗ್ಸ್ ಅವರು. ಅದಾದಮೇಲೆ ವಿಲಿಯಂ ಬೆಂಟಿಕ್ ಅವರು. ಇವಾಗ ನೆನ್ಪಿಟ್ಕೊಳ್ಳಿ, ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಯಾರಂತ ಕೇಳಿದರೆ ಇಟ್ ಈಸ್ ಲಾರ್ಡ್ ಕ್ಯಾನಿಂಗ್. ಈ 3 ಹೆಸರುಗಳು ನಿಮ್ಮ ಮೈಂಡಿನಲ್ಲಿ ಹಾಗೂ ಇಸ್ವಿಗಳು ನಿಮ್ಮ ತಲೆಯಲ್ಲಿ ಪರ್ಮನೆಂಟ್ ಆಗಿ ಕೆತ್ತಿಟ್ಟುಕೊಳ್ಳಿ. ಯಾಕೆಂದರೆ UPSCಯಲ್ಲಿ ಈ ಕ್ವಶನ್ ಸರ್ವೇ ಸಾಮಾನ್ಯ. ಯಾಕೆಂದರೆ ಅದಿಷ್ಟು ನೋಡಲು ಸುಲಭವೆನಿಸಬಹುದು, ಆದರೆ ಈ ಪ್ರಶ್ನೆ ಅತಿ ಕಠೋರ. ಈ 3 ಹೆಸರುಗಳು, ಈ 3 ಇಸ್ವಿಗಳು ನಿಮಗೆ ನೆನಪಿರಬೇಕು. ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರೆಂದು ಕೇಳಿದರೆ ವಾರನ್ ಹಸ್ಟಿಂಗ್ಸ್ ಅವರು. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರಂತ ಕೇಳಿದರೆ ವಿಲಿಯಂ ಬೆಂಟಿಕ್ ಅವರು. ಆ್ಯಂಡ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಕೇಳಿದರೆ ಲಾರ್ಡ್ ಕೆನಿಂಗ್ ಅವರು. ಈ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಎಂದು ಅಂದುಕೊಳ್ಳುತ್ತೇನೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಈ ಪಾಯಿಂಟಲ್ಲಿ ಬಂದಂಥ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಏನೆಂದರೆ ಡ್ಯುಯಲ್ ಗವರ್ನಮೆಂಟನ್ನು ಕಿತ್ತಾಕ್ತಾರೆ. ಡ್ಯುಯಲ್ ಗವರ್ನಮೆಂಟ್ ವಾಸ್ ರಿಮೂವ್ಡ್. ಸೊ ಈಗ ನಿಮಗೆ ಡ್ಯುಯಲ್ ಗವರ್ನಮೆಂಟ್ ಅಂದರೆ ಏನಂತ ಗೊತ್ತಿರುತ್ತೆ. ಯಾವ ಆ್ಯಕ್ಟ್ ಡ್ಯುಯಲ್ ಗವರ್ನಮೆಂಟ್ನ ಸ್ಥಾಪಿಸಿತ್ತು ಅಂತ ಕೇಳಿದರೆ ಇಟ್ ಈಸ್ 1784. ಏನು ಮಾಡುತ್ತೆ, ಬೋರ್ಡ್ ಆಫ್ ಕಂಟ್ರೋಲ್ ಹಾಗೂ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಸಪ್ರೇಟ್ ಮಾಡುತ್ತೆ. ಹಾಗೂ ಬೋರ್ಡ್ ಆಫ್ ಕಂಟ್ರೋಲ್ ಹಾಗೂ ಕೋರ್ಟ್ ಆಫ್ ಡೈರೆಕ್ಟರ್ಸಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ರಿಮೂವ್ ಮಾಡೋದು ಯಾವಾಗ, 1833ಯಲ್ಲಿ ವೆನ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಅಬಾಲಿಸ್ಡ್ ಟು ಪರ್ಫಾರ್ಮ್ ದ ಟ್ರೇಡ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬಿಕಮ್ಸ್ ಇನ್ಆಕ್ಟಿವ್ ಇನ್ 1833. ಯಾಕಂದರೆ ಟ್ರೇಡ್ನ ತೆಗಿತಾರೆ. ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲ್ನ ತೆಗೆದಿದ್ದು ಯಾವಾಗ ಅಂತ ಕೇಳಿದರೆ ಇಟ್ ಈಸ್ 1858. ಸೊ 1858 ಈಸ್ ದ ಎಂಡ್ ಆಫ್ ದಿಸ್ ಸೆಷನ್. 1784 ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಏನು ಪ್ರಾರಂಭ ಆಗುತ್ತೆ 1858ರಲ್ಲಿ ಮುಕ್ತಾಯ ಆಗುತ್ತೆ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನೋಡಿ, ಒಂದೊಂದು ಆ್ಯಕ್ಟ್ ಹಿಂದೆ ಇರುವಂಥ ಆ್ಯಕ್ಟಿಗೆ ಕನೆಕ್ಟ್ ಆಗಿದೆ. ಅದಕ್ಕೆ ನಾನು ತುಂಬ ಡೆಪ್ತಾಗಿ ಬರೀತಾ ಇದ್ದಾನೆ. ಈ PDF ಕೂಡ ನಾನು ನಿಮಗೆ ಗ್ರೂಪಲ್ಲಿ ಕೊಡ್ತೇನೆ, ಜಾಯ್ನ್ ಆಗಿ, ಸೊ ದಟ್ ನೀವೇನು ಮಿಸ್ ಮಾಡಬಾರ್ದು. ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ದಿಸ್ ಈಸ್ ಇಂಗ್ಲೆಂಡಿನಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ ಎಂದು ಹೊಸ ಪೊಸಿಷನ್ನ ಕ್ರಿಯೇಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ ಎಂದು ಹೊಸ ಪೊಸಿಷನ್ನ ಇಂಗ್ಲೆಂಡಿನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಇದರ ಅರ್ಥ ಏನೆಂದರೆ ಬ್ರಿಟಿಷ್ನಲ್ಲಿರುವ ಪಾರ್ಲಿಮೆಂಟಲ್ಲಿ, ಬ್ರಿಟಿಷ್ ಪಾರ್ಲಿಮೆಂಟ್, ಈಗ ಏನು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಇದೆ ಅದೇ ರೀತಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಒಬ್ಬ ಪಾರ್ಲಿಮೆಂಟೇರಿಯನ್ನ ಇಂಡಿಯನ್ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ನೇಮಕಾತಿ ಮಾಡ್ತಾರೆ. ಹಿ ಈಸ್ ದ ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್. ಹಾಗೂ ಈತನ ಕೈಯಲ್ಲಿ ಸುಪ್ರೀಂ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ನ ಕೊಡ್ತಾರೆ. ಸುಪ್ರೀಂ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅಂದರೆ ಭಾರತಕ್ಕೆ ಸಂಬಂಧಿಸಿದ ಯಾವುದೇ ಡಿಸಿಷನ್ಸ್ ಆಗಲಿ ಈ ವ್ಯಕ್ತಿ ತೆಗೆದುಕೊಳ್ಳಬಹುದು. ಇವನು ಹಾಗೂ ಸೆಕ್ರೆಟರಿ ಆಫ್ ಸ್ಟೇಟ್ ಹಾಗೂ ವೈಸ್ರಾಯ್ ಆಫ್ ಇಂಡಿಯಾ ಇಬ್ಬರು ಸೇರಿ ಭಾರತದ ಆಡಳಿತವನ್ನು ಇನ್ನು ಮುಂದೆ ನೋಡಿಕೊಳ್ಳುತ್ತಾರೆ. ಬಟ್ ದ ಸುಪೀರಿಯರ್ ಒನ್ ಈಸ್ ಸೆಕ್ರೆಟರಿ ಆಫ್ ದ ಸ್ಟೇಟ್. ಇವನು ಸೂಪರ್ ಮೋಸ್ಟ್ ಪೊಸಿಷನ್, ಇವರು ಸೆಕೆಂಡ್ ಮೋಸ್ಟ್ ಪೊಸಿಷನ್. ಹಾಗೂ ಇವನಿಗೆ ಭಾರತದಲ್ಲಿ ನಡೆಯುವ ಏನೇ ಆಕ್ಟಿವಿಟೀಸ್ ಬಗ್ಗೆ ಕ್ವೆಶನ್ ಮಾಡುವ ಪವರ್ ಇರುತ್ತೆ. he can question on anything that is happening on India. ಹಾಗೂ ಬ್ರಿಟಿಷ್ ಪಾರ್ಲಿಮೆಂಟ್ ಕ್ಯಾನ್ ಆಲ್ಸೋ ಕ್ವೆಶನ್ ಹಿಮ್. ನೆನ್ಪಿಟ್ಕೊಳ್ಳಿ, ಸೆಕ್ರೆಟರಿ ಆಫ್ ದ ಸ್ಟೇಟ್ ಮೇಲೆ ಇರುವಂಥದ್ದು ಬ್ರಿಟಿಷ್ ಪಾರ್ಲಿಮೆಂಟ್, ಅವರ ಕೆಳಗೆ ಬರುವಂಥದ್ದು ವೈಸ್ರಾಯ್ ಆಫ್ ಇಂಡಿಯಾ, ಹಾಗೂ ಅವರ ಕೆಳಗೆ ಇತರೆ ಆಫೀಸರ್ಸ್. ಸೊ ದ ಸುಪ್ರೀಂ ಪವರ್ ಈಸ್ ಆಲ್ವೇಸ್ ಬ್ರಿಟಿಷ್ ಪಾರ್ಲಿಮೆಂಟ್, ಯಾಕಂದರೆ ಕಿಂಗ್ ಆರ್ ಕ್ವೀನ್ ಇಸ್ ದ ಹೆಡ್ ಆಫ್ ದ ಪಾರ್ಲಿಮೆಂಟ್. ಅದಾದ ಮೇಲೆ ಬರುವುದು ಸೆಕ್ರೆಟರಿ ಆಫ್ ದ ಸ್ಟೇಟ್, ಅದಾದ ಮೇಲೆ ಬರುವುದು ವೈಸ್ರಾಯ್ ಆಫ್ ಇಂಡಿಯಾ ಹಾಗೂ ಭಾರತದಲ್ಲಿರುವಂಥ ಇತರೆ ನೌಕರರು. ಇಷ್ಟು ನೆನಪಿದ್ದರೆ ಸಾಕು. ಹಾಗೂ ಸೆಕ್ರೆಟರಿ ಆಫ್ ದ ಸ್ಟೇಟ್ಗೆ ಸಹಾಯ ಮಾಡಲು 15 ಜನರ ಒಂದು ಗುಂಪನ್ನು, ತಂಡವನ್ನು ನೇಮಿಸುತ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ 15 ಮೆಂಬರ್ ಕೌನ್ಸಿಲ್. 15 ಜನರ ಒಂದು ತಂಡ ಏನಿದೆ ಸೆಕ್ರೆಟರಿ ಆಫ್ ದ ಸ್ಟೇಟ್ಗೆ ಸಹಾಯ ಮಾಡಲು, ದಟ್ ಈಸ್ ಕಾಲ್ಡ್ ಆಸ್ 15 ಮೆಂಬರ್ ಕೌನ್ಸಿಲ್. ಸೊ ಮತ್ತೆ ಹೇಳ್ತಾ ಇದ್ದಾನೆ, ರಿವಿಷನ್ ಮಾಡೋಣ ಕ್ವಿಕ್ಲಿ. ನೋಡಿ, ಈ ಆ್ಯಕ್ಟ್ನ ಆ್ಯಕ್ಟ್ ಆಫ್ ಗುಡ್ ಗವರ್ನೆನ್ಸ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಹಾಗೂ ಇದರಿಂದ ಏನಾಗುತ್ತೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಬಿಕಮ್ಸ್ ವೈಸ್ರಾಯ್ ಆಫ್ ಇಂಡಿಯಾ ಆಗ್ತಾರೆ. ಆ್ಯಂಡ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಈಸ್ ಲಾರ್ಡ್ ಕ್ಯಾನಿಂಗ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಈಸ್ ವಾರನ್ ಹಸ್ಟಿಂಗ್ಸ್. ಆ್ಯಂಡ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಈಸ್ ವಿಲಿಯಂ ಬೆಂಟಿಕ್. ಇದಾದಮೇಲೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಡ್ಯುಯಲ್ ಗವರ್ನಮೆಂಟ್ ಏನು 1784 ಸ್ಥಾಪನೆ ಆಗಿತ್ತು ಅದನ್ನು ತೆಗೆದಾಕ್ತಾರೆ. ಹಾಗೂ 1858 ಎಂಡ್ ಮಾಡ್ತಾರೆ. 1784 ಪ್ರಾರಂಭ ಆಗಿರುತ್ತೆ ಇದು. ಸೆಕ್ರೆಟರಿ ಆಫ್ ದ ಸ್ಟೇಟ್ ಅನ್ನೋ ಹೊಸ ಪೊಸಿಷನ್ನ ಇಂಗ್ಲೆಂಡಿನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಈ ಮಹಾನ್ ಭಾವ ಇರೋದು ಲಂಡನ್ನಿನಲ್ಲಿ. ಇವನು ಬ್ರಿಟಿಷ್ ಪಾರ್ಲಿಮೆಂಟ್ನ ಒಬ್ಬ ಸೇವಕ ಅಥವಾ ಮೆಂಬರ್ ಅಂತ ಕರಿಬೋದು, ಲೈಕ್ MP ಅಂತಲೇ ಅಂದ್ಕೊಳ್ಳಿ. ಈತನಿಗೆ ಸಮಸ್ತ
ಪವರ್ ಇರುತ್ತೆ ಯಾವುದ್ರ ಬಗ್ಗೆ, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ. ಈತನು ವೈಸ್ರಾಯ್ನ ಸಹಾಯದಿಂದ ಭಾರತದಲ್ಲಿ ಇಂಗ್ಲೆಂಡಿನಲ್ಲಿ ಕೂತ್ಕೊಂಡೇ ಆಳ್ವಿಕೆ ಮಾಡುತ್ತಾನೆ. ದಿಸ್ ಇಸ್ ಒನ್ ಮೋರ್ ಥಿಂಗ್. ಇವನನ್ನು ಪ್ರಶ್ನೆ ಮಾಡುವ ಅಧಿಕಾರ ಬ್ರಿಟಿಷ್ ಪಾರ್ಲಿಮೆಂಟ್ಗಿದೆ ಹಾಗೂ ಈತನು ಭಾರತದ ವಿಷಯದಲ್ಲಿ ಯಾರನ್ನಾದರೂ ಪ್ರಶ್ನೆ ಮಾಡಬಹುದು. ಇವನಿಗೆ ಸಹಾಯ ಮಾಡಲು 15 ಜನರ ಕೌನ್ಸಿಲ್ ಅನ್ನು ನೇಮಿಸುತ್ತಾರೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಆಕ್ಟ್ ದಟ್ ವಿ ಪೀಪಲ್ ಶುಡ್ ಡಿಸ್ಕಸ್ ನೌ ಇಸ್ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1861. ಸೊ ಬನ್ನಿ ಅದರ ಬಗ್ಗೆ ಮಾತನಾಡೋಣ. ಸೊ ದ ಸೆಕೆಂಡ್ ಇಂಪಾರ್ಟೆಂಟ್ ಆ್ಯಕ್ಟ್ ಯಾವುದಂದರೆ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1861. ನೋಡಿ, ಇದು ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1861. ಎಲ್ಲೆಲ್ಲಿ ಕೌನ್ಸಿಲ್ ಬರುತ್ತೋ, ಎಲ್ಲೆಲ್ಲಿ ಕೌನ್ಸಿಲ್ ಅನ್ನೋ ವರ್ಡ್ ಬರುತ್ತೋ, ದಟ್ ಈಸ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್, ಆಡಳಿತ, ಅಡ್ಮಿನಿಸ್ಟ್ರೇಷನ್ ಆರ್ ಲಾ ಮೇಕಿಂಗ್, ನಿಯಮಗಳನ್ನ ಸ್ಥಾಪಿಸುವ ಒಂದು ಅಧಿಕಾರ, ಅಡ್ಮಿನಿಸ್ಟ್ರೇಷನ್ ಆರ್ ಲಾ ಮೇಕಿಂಗ್ ಅಥಾರಿಟಿ. ನೆನ್ಪಿಟ್ಕೊಳ್ಳಿ, ಕೌನ್ಸಿಲ್ ಅಂದರೆ ಈಗ ಲೆಜಿಸ್ಲೇಚರ್ ಏನಿದೆ ನಮ್ಮದು, ದ ಇಂಡಿಯನ್ ಪಾರ್ಲಿಮೆಂಟ್ ಅಂತ ಏನು ಕರಿತೇವೆ, ವಿಧಾನಸೌಧ ಏನಿದೆ, ಅದ್ರ ಒಳಗೆ ಚೇಂಜಸ್ ಮಾಡೋದಾದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಕ್ಟ್ ಅಂತ ಕರೀತಾರೆ, ಅವ್ರು ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಗವರ್ನಮೆಂಟ್ ಅಂದ್ರೆ ಬಂದರೆ IAS, IPS, ಜುಡಿಷಿಯರಿ ಅದ್ರ ಬಗ್ಗೆ ಚೇಂಜಸ್ ಆಗ್ತಿರತ್ತೆ. ಬಟ್ ಕೌನ್ಸಿಲ್ಸ್ ಅಂತ ಬಂದರೆ ವಿಧಾನಸೌಧ ಅಥವಾ ನಮ್ಮ ವಿಧಾನ ಪರಿಷತ್ ಆಗಲಿ ಅಥವಾ ಪಾರ್ಲಿಮೆಂಟ್, ಡೆಲ್ಲಿಯಲ್ಲಿರುವಂಥ ಪಾರ್ಲಿಮೆಂಟಿಂದ MP ಗಳು ಎಲ್ಲಿ ಕೂತ್ಕೊಳ್ತಾರೆ ಆ ಜಾಗದಲ್ಲಿ ಮಾಡಿಫಿಕೇಶನ್ಸ್ ಆಗುತ್ತೆ. ಸೊ ಇದರ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಏನೆಂದರೆ, ದ ಫಸ್ಟ್ ಒನ್, ಭಾರತೀಯರಿಗೆ ಇಂಡಿಯನ್ಸ್ ವೇರ್ ಮೇಡ್ ಅ ಪಾರ್ಟ್ ಆಫ್ ಲಾ ಮೇಕಿಂಗ್ ಅಥಾರಿಟಿ. ಅಂದರೆ ಲಾ ಮೇಕಿಂಗ್ ಅಥಾರಿಟಿ ಇಂಡಿಯನ್ಸ್ನ ಕೂಡ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿತ್ತು, ಇದರಲ್ಲಿ ಬರೀ ಬ್ರಿಟಿಷರ್ಸ್ ಇರ್ತಿದ್ರು. ಬ್ರಿಟಿಷರ್ಸ್ ಆಳ್ವಿಕೆ ಮಾಡುವಾಗ ಪಾರ್ಲಿಮೆಂಟಲ್ಲಿ ಬರೀ ಬ್ರಿಟಿಷರ್ಸ್ ಕೂತ್ಕೊಳ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ಭಾರತೀಯರಿಗೆ ಕೂಡ ಅವಕಾಶ ಕೊಡ್ತಾರೆ. ವಿಚ್ ಆ್ಯಕ್ಟ್ ಎಂಪವರ್ಡ್ ದ ಇಂಡಿಯನ್ಸ್ ಟು ಟೇಕ್ ಪಾರ್ಟ್ ಇನ್ ಅಡ್ಮಿನಿಸ್ಟ್ರೇಷನ್? ಯಾವ ಆ್ಯಕ್ಟಿನಿಂದ ಭಾರತೀಯರಿಗೆ ಆಡಳಿತದಲ್ಲಿ ತಲೆ ಹಾಕುವ ಒಂದು ಅವಕಾಶ ಸಿಗತ್ತೆ ಅಂದರೆ ಇಟ್ ಈಸ್ 1861 ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಆ್ಯಕ್ಟ್. ಆಮೇಲೆ ಸೆಕೆಂಡ್ ಒನ್, ದಿಸ್ ಆ್ಯಕ್ಟ್ ಇಸ್ ದ ಫೌಂಡೇಶನ್, ಇದನ್ನು ಫೌಂಡೇಶನ್ ಅಂತ ಕೂಡ ಕರೀತಾರೆ, ಅಡಿಗಳು, ಫೌಂಡೇಶನ್ ಫಾರ್ ಮಾಡರ್ನ್ ಪಾರ್ಲಿಮೆಂಟ್. ನಮ್ಮ ಪಾರ್ಲಿಮೆಂಟ್ ಏನಿದೆ ಡೆಲ್ಲಿಯಲ್ಲಿ, ನಮ್ಮ ವಿಧಾನಸೌಧ ಏನಿದೆ ನಮ್ಮ ಕರ್ನಾಟಕದಲ್ಲಿ, ಇದಕ್ಕೆ ಅಡಿಗಾಲ್ ಬಿದ್ದಿದ್ದು, ಮೊದಲನೇ ಕಲ್ಲು ಬಿದ್ದಿದ್ದು ಇದರಿಂದನೇ. ಬಿಕಾಸ್ ಆಫ್ ದಿಸ್ ಓನ್ಲಿ ವಿ ಹ್ಯಾವ್ ಅವರ್ ಮಾಡರ್ನ್ ಪಾರ್ಲಿಮೆಂಟ್. ಭಾರತೀಯರ ರೆಪ್ರೆಸೆಂಟೇಷನ್ ಶುರುವಾಗಿದ್ದು 1861ರಿಂದ. ಅಲ್ಲಿನಿಂದ ಇಲ್ಲಿವರೆಗೂ ಏನೇ ಮಾಡಿಫಿಕೇಶನ್ ಆಗಿದ್ರು ಕೂಡ ಇಟ್ ಈಸ್ ಬಿಕಾಸ್ ಆಫ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್. ಇಲ್ಲಿಂದನೇ ಮೊದಲನೇ ಭಾರತೀಯನಿಗೆ ತನ್ನ ಬಗ್ಗೆ ನಿರ್ಧಾರ ಮಾಡುವ ಅಧಿಕಾರ ಸಿಕ್ಕಿದ್ದು. ಆ್ಯಂಡ್ ಇನ್ನೊಂದು, ವೈಸ್ರಾಯ್ ಆಫ್ ಇಂಡಿಯಾ ಏನಿದ್ರು, ಹಿ ವಾಸ್ ಗಿವನ್ ದ ಪವರ್ ಟು ನಾಮಿನೇಟ್ 3 ಇಂಡಿಯನ್ಸ್. 3 ಇಂಡಿಯನ್ಸ್ನ ನಾಮಿನೇಟ್ ಮಾಡ್ಬೋದು ಟು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ತಾರೆ. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್, ದ 3 ಇಂಡಿಯನ್ಸ್, 3 ಇಂಡಿಯನ್ಸ್ ಯಾರ್ಯಾರು ಅಂದರೆ, ದ ವೈಸ್ರಾಯ್, ಆಗಿನ ವೈಸ್ರಾಯ್ ಅವರ ಹೆಸರು ಲಾರ್ಡ್ ಕ್ಯಾನಿಂಗ್. ನೆನ್ಪಿಟ್ಕೊಳ್ಳಿ, 1861ರಲ್ಲಿ ಇದ್ದಂಥ ವೈಸ್ರಾಯ್ನ ಹೆಸರು ಲಾರ್ಡ್ ಕ್ಯಾನಿಂಗ್. ಅವರು 3 ಇಂಡಿಯನ್ಸ್ನ, ಭಾರತೀಯರನ್ನ ನಾಮಿನೇಟ್ ಮಾಡ್ತಾರೆ. ದ ಫಸ್ಟ್ ಒನ್ ಈಸ್ ರಾಜ ಆಫ್ ಬನಾರಸ್ನವರ ರಾಜ ಆಫ್ ಬನಾರಸ್, ಮಹಾರಾಜ ಆಫ್ ಪಟಿಯಾಲದ ಮಹಾರಾಜ ಆಫ್ ಪಟಿಯಾಲ, ಹಾಗೂ ಮೂರನೇ ಅವರು ಸರ್ ದಿನಕರ್ ರಾವ್. ಈ 3 ಹೆಸರು ನಿಮಗೆ ತುಂಬ ನೆನಪಿರಬೇಕು. ಮತ್ತೆ ಹೇಳ್ತಾ ಇದ್ದೇನೆ, 3 ಇಂಡಿಯನ್ಸ್ ವೇರ್ ನಾಮಿನೇಟೆಡ್ ಟು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಬ್ರಿಟಿಷ್ ಅವರ ಪಾರ್ಲಿಮೆಂಟ್ ಏನಿತ್ತು ಭಾರತದಲ್ಲಿ, ಅದಕ್ಕೆ 3 ಇಂಡಿಯನ್ಸ್ನ ನಾಮಿನೇಟ್ ಮಾಡ್ತಾರೆ. ರಾಜ ಆಫ್ ಬನಾರಸ್, ಮಹಾರಾಜ ಆಫ್ ಪಟಿಯಾಲ, ಸರ್ ದಿನಕರ್ ರಾವ್. ಮಾಡೋದು ಯಾರು? ಅವರ ಹೆಸರು ಲಾರ್ಡ್ ಕ್ಯಾನಿಂಗ್. ಅವರು ಯಾರು? ಭಾರತದ ಮೊದಲನೇ ವೈಸ್ರಾಯ್. ಹಾಗೂ ಇವರು ತಮ್ಮ ಪವರನ್ನು ಹತೋಟಿಗೆ ವೆನ್ ಡಿಡ್ ಯು ಟೇಕ್ ದ ಇನ್ಚಾರ್ಜ್ ಅಂತ ಕೇಳಿದ್ರೆ 1858. ಯಾವ ಆ್ಯಕ್ಟ್ ಇವ್ರನ್ನ ವೈಸ್ರಾಯ್ ಮಾಡ್ತು ಅಂದರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ನೋಡಿ, ಎಲ್ಲ ಕನೆಕ್ಟ್ ಆಗ್ತಿದೆ ಅಲ್ವಾ? ಪ್ರೀವಿಯಸ್ ಆ್ಯಕ್ಟ್ಗೂ ಈ ಆ್ಯಕ್ಟ್ಗೂ ಕನೆಕ್ಷನ್ಸ್ ಇದೆ. ಹಾಗೂ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿಸ್ ಆ್ಯಕ್ಟ್ ಸ್ಟಾರ್ಟೆಡ್ ಡಿಸೆಂಟ್ರಲೈಸೇಷನ್ನ ಕೂಡ ಈ ಆ್ಯಕ್ಟ್ ಪ್ರಾರಂಭಿಸುತ್ತೆ. ಸೆಂಟ್ರಲೈಸೇಷನ್ ಅಂದರೆ ಏನು ಅಂತ ನಾನು ನಿನ್ನೆ ಹೇಳಿದ್ದೆ, ನೆನಪಿದೆಯಾ? ಇದು ನಮ್ಮ ಪುಟಾಣಿ ಭಾರತ, ಇಲ್ಲಿ ಬೆಂಗಾಲ್ ಇದೆ, ಇಲ್ಲಿ ಮಡ್ರಾಸ್ ಇದೆ, ಇಲ್ಲಿ ಬಾಂಬೆ ಇದೆ. ಇನಿಷಿಯಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ. ಹಿ ಕ್ಯಾನ್ ಟೇಕ್ ಕೇರ್ ಓವರ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ್ಯಂಡ್
ಗವರ್ನರ್ ಜನರಲ್ ಆಫ್ ಮೆಡ್ರಾಸ್. ಹಾಗೂ 1883ನೇ ಆ್ಯಕ್ಟ್ ಏನು ಬರುತ್ತೆ, 1833ರ ಆ್ಯಕ್ಟ್ರಲ್ಲಿ ಇವರಿಬ್ಬರ ಹತ್ರ ಇದ್ದ ಲೆಜಿಸ್ಲೇಟಿವ್ ಪವರ್ಸ್ನ ಕಿತ್ಕೊಳ್ತಾರೆ. ನೋ ಮೋರ್ ಲೆಜಿಸ್ಲೇಷನ್ ಅಂದರೆ ಇವರಿಗೆ ಲಾ ಮೇಕಿಂಗ್ ಅಥಾರಿಟಿ ಏನಿದೆ, ನಿಯಮಗಳನ್ನು ಸೃಷ್ಟಿಸುವ ಅಧಿಕಾರ ಏನಿದೆ ಅದನ್ನು ಕಿತ್ಕೊಳ್ತಾರೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ಪ್ರಮೋಟ್ ಮಾಡ್ತಾರೆ. ಇವಾಗ ಏನಾಗ್ತಿದೆ, ವೈಸ್ರಾಯ್ ಆಫ್ ಇಂಡಿಯಾ ಆದ ಮೇಲೆ 1861ರಲ್ಲಿ ಅವರ ಕಿತ್ಕೊಂಡಿದ್ರಲ್ಲ ಲಾ ಮೇಕಿಂಗ್ ಪವರ್ಸ್, ಅದನ್ನು ವಾಪಸ್ ಕೊಡ್ತಾರೆ. ಬಾಂಬೆ ಗೆಟ್ಸ್ ಇಟ್ ಆ್ಯಂಡ್ ಆಲ್ಸೋ ಮೆಡ್ರಾಸ್ ಗೆಟ್ಸ್ ಇಟ್. ಸೊ ಅವರ ನಿಯಮಗಳನ್ನ ಇನ್ಮೇಲೆ ಅವರೇ ಸ್ಥಾಪಿಸ್ಕೋಬೋದು ಅಂತ. ಜೊತೆಗೆ ಪಂಜಾಬ್, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಹಾಗೂ ಬೆಂಗಾಲ್. ನೆನ್ಪಿಟ್ಕೊಳ್ಳಿ, ಪಂಜಾಬ್, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಹಾಗೂ ಬೆಂಗಾಲ್, ಈ 3 ಪ್ರಾವಿಷನ್ಸ್ಗೂ ಕೂಡ ಸಪರೇಟ್ ಲೆಜಿಸ್ಲೇಚರ್ಸ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ನಮ್ಮ ವಿಧಾನಸೌಧ. ಕರ್ನಾಟಕ ಸ್ಟೇಟ್ಗಿರುವಂಥ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹೆಸರು ವಿಧಾನಸೌಧ. ಅಂದರೆ ಸ್ಟೇಟಿಗೆ ಒಂದೊಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ. ನಮ್ಮದು ವಿಧಾನಸೌಧ. ಅದೇ ಸೆಂಟ್ರಲ್ ಲೆಜಿಸ್ಲೇಚರ್ ಅಂದರೆ ಡೆಲ್ಲಿಯಲ್ಲಿರುವಂಥ ಪಾರ್ಲಿಮೆಂಟ್. ಸೊ ಇವಾಗ ಏನಾಗ್ತಿದೆ, ದೇರ್ ಆರ್ 6 ಇಂಪಾರ್ಟೆಂಟ್ ಪ್ರಾವಿನ್ಸಸ್ ಅಂದರೆ ಏರಿಯಾಗಳು ಬ್ರಿಟಿಷರ ಹತ್ರ ಇದ್ದರು. ಒನ್ ವಾಸ್ ಬಾಂಬೆ, ಸೆಕೆಂಡ್ ಒನ್ ವಾಸ್ ಬೆಂಗಾಲ್, ಗೊತ್ತಿದೆ ಬೆಂಗಾಲಲ್ಲೇ ಅವ್ರು ಸಿಕ್ಕಾಪಟ್ಟೆ ರೈಸ್ ಆಗಿದ್ದು. ಥರ್ಡ್ ಒನ್ ಈಸ್ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್, ದ ಫೋರ್ತ್ ಒನ್ ಈಸ್ ಮೆಡ್ರಾಸ್, ದ ಫಿಫ್ತ್ ಒನ್ ಈಸ್ ಪಂಜಾಬ್. ನೆನ್ಪಿಟ್ಕೊಳ್ಳಿ, 5 ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ನ ಕ್ರಿಯೇಟ್ ಮಾಡ್ತಾರೆ. 5 ಡಿಫ್ರೆಂಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅಷ್ಟೇ. ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು, ಬಾಂಬೆ ಆ್ಯಂಡ್ ಮೆಡ್ರಾಸ್ದು ಮೊದಲೇ ಇತ್ತು. 1773ಗಿಂತ ಮೊದಲೇ ಈ 2 ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಮೊದಲೇ ಇತ್ತು. ಬೆಂಗಾಲ್ದು ಇರಲಿಲ್ಲ, ಬೆಂಗಾಲ್ಗಿತ್ತು. ಬಟ್ ಅದನ್ನು ಏನು ಮಾಡಿದ್ರು ಅವರು, ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಆಫೀಸ್ನ ಮಾಡಿಫೈ ಮಾಡಿದ್ರಲ್ವಾ. ಈಗ ಒಂದು ಸಪರೇಟ್ ಹೊಸ ಚಿಕ್ಕ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸಸ್ ಅಂದರೆ ಪಂಜಾಬ್ಗಿಂತ ಮೇಲೆ ಪಾಕಿಸ್ತಾನ್ ಏನಿದೆ ಅಲ್ವಾ, ಈಗ ನಮ್ಮ ಮಾಡರ್ನ್ ಡೇ ಪಾಕಿಸ್ತಾನ್, ಅದನ್ನು ಅವಾಗ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಅಂತ ಕರೀತಾ ಇದ್ರು. ಆ್ಯಂಡ್ ಪಂಜಾಬಲ್ಲಿ ಸಿಂಧ್ ಅಂತ ಕರೀತಾರೆ, ಇದನ್ನು ಸಿಂಧ್ ಏರಿಯಾ ಅಂತ ಕರೀತಾರೆ. ಅರ್ಧ ಪಂಜಾಬ್ ಆಗಿನ ಕಾಲದ್ದು ಬ್ರಿಟಿಷರ್ಸ್ ಹತ್ರ ಇದೆ, ಅರ್ಧ ನಮ್ಮ ಹತ್ರ ಇದೆ. ಆ್ಯಂಡ್ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸಸ್, ಈ 3 ಹೊಸ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಓಕೆ, ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಚರ್ಸ್. ಪ್ರಾವಿನ್ಸ್ ಅಂದರೆ ಸ್ಟೇಟ್ ಅಂತ ಅಂದ್ಕೊಳ್ಳಿ, ಪ್ರಾವಿನ್ಷಿಯಲ್ ಲೆಜಿಸ್ಲೇಚರ್ಸ್. ಸೊ ಆಗಿನ ಕಾಲದಲ್ಲಿ ಬ್ರಿಟಿಷರ್ಸ್ ಹತ್ರ 5 ಸ್ಟೇಟ್ಗಳಿತ್ತು, ಪ್ರಾವಿನ್ಸಸ್. ಯಾವ್ಯಾವುದು? ಬಾಂಬೆ, ಬೆಂಗಾಲ್, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಅಂದರೆ ಸಿಂಧ್ ಮತ್ತು ಪಾಕಿಸ್ತಾನ್, ಮಡ್ರಾಸ್ ಹಾಗೂ ಪಂಜಾಬ್. ಈ 5ಕ್ಕೆ ಅವರು ಸಪರೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಹಾಗೂ ಇದನ್ನ ಅವ್ರು ಕೊಡೋದು ಯಾವಾಗ? 1861ನಲ್ಲಿ. ಇದು ಕೂಡ ನೆನಪಿದ್ರೆ ಓಕೆ. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಇಸ್ ಪೋರ್ಟ್ಫೋಲಿಯೋ ಸಿಸ್ಟಮ್ಗೆ ಅಡಿಗಲ್ಲಾಗ್ತಾರೆ. ಒಂದು ನಿಮಿಷ. ಇವರು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಕೊಡೋದು ಪೋರ್ಟ್ಫೋಲಿಯೋ ಸಿಸ್ಟಮ್. ಇದು ಲಾರ್ಡ್ ಕೆನಿಂಗ್ ಅವರ ಪ್ರಪೋಸಲ್. ಪೋರ್ಟ್ಫೋಲಿಯೋ ಅಂದರೆ ಏನಿಲ್ಲ, ಇಂಡಿಯನ್ ಕೌನ್ಸಿಲ್ ಇದೆ ಅಲ್ವಾ, ಅವರು ತಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅಧಿಕಾರಗಳನ್ನ ಚಲಾಯಿಸ್ಬೋದು ಅಂತ ಹೇಳ್ತಾರೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಆರ್ಡಿನೆನ್ಸ್ನ ಗ್ರ್ಯಾಂಟ್ ಮಾಡೋ ಪವರ್ ಕೊಡ್ತಾರೆ. ಆರ್ಡಿನೆನ್ಸ್ ಟು ವೈಸ್ ರಾಯ್ ಆಫ್ ಇಂಡಿಯಾ. ಆರ್ಡಿನೆನ್ಸ್ ಅಂದರೆ ಏನು ನೋಡಿ, ಈಗ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ ಅಲ್ವಾ, ಇನ್ ಕೇಸ್ ಪಾರ್ಲಿಮೆಂಟ್ ಸೆಷನಲ್ಲಿ ಇಲ್ಲ ಅಂದರೆ, ನಿಮ್ಗೆ ಗೊತ್ತಿರಬೇಕು ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ 3 ಸಲ ಮೀಟ್ ಆಗುತ್ತೆ. ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್, ವಿಂಟರ್ ಸೆಷನ್, ಈ 3 ಸೆಷನಲ್ಲಿ ಮೀಟ್ ಆಗ್ತಾರೆ. ಈಗ ಬಜೆಟ್ ಸೆಷನ್ ನಡೆಯುತ್ತೆ ವೆರಿ ಸೂನ್. ಈ ಸೆಷನಲ್ಲಿ ಇದ್ದಾಗಲೇ ಭಾರತಕ್ಕೆ ಯಾವುದೇ ರೀತಿಯ ಹೊಸ ನಿಯಮಗಳನ್ನ ತರಬೇಕಂದ್ರೆ ಅದಕ್ಕೆ ಪಾರ್ಲಿಮೆಂಟ್ದು ಪರ್ಮಿಷನ್ ಬೇಕಾಗುತ್ತೆ. ಬಟ್ ಏನಾಗುತ್ತೆ, ಕೆಲವೊಂದು ಸಲ ಪಾರ್ಲಿಮೆಂಟ್ ಸೆಷನಲ್ಲಿ ಇರಲ್ಲ. ಆವಾಗ ಪಾರ್ಲಿಮೆಂಟ್ ಇರೋದು ಯಾವಾಗ ಹೇಳಿದೆ ಅಲ್ವಾ, ಬಜೆಟ್ ಸೆಷನಲ್ಲಿ ಇರ್ತಾರೆ ಒಂದು 20 ದಿನ, ಮಾನ್ಸೂನ್ ಸೆಷನ್ ಇರ್ತಾರೆ ಒಂದು 20 ದಿನ, ಹಾಗೂ ವಿಂಟರ್ ಸೆಷನ್ ಇರ್ತಾರೆ ಇವರೊಂದು 20 ದಿನ. ಸೊ 60 ರಿಂದ 80 ದಿನ ಮಾತ್ರ ಪಾರ್ಲಿಮೆಂಟ್ ಆಕ್ಟಿವ್ ಇರುತ್ತೆ. ಮಿಕ್ಕಿದ ಟೈಮಲ್ಲಿ ಬೀಗ ಹಾಕಿಟ್ಟಿರ್ತಾರೆ. ಆ ಟೈಮಲ್ಲಿ ಭಾರತಕ್ಕೆ ಏನಾದರೂ ಕ್ರೈಸಿಸ್ ಆದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡೈರೆಕ್ಟಾಗಿ ಆರ್ಡಿನೆನ್ಸ್ನ ಗ್ರ್ಯಾಂಟ್ ಮಾಡ್ಬೋದು. ಆರ್ಡಿನೆನ್ಸ್ ಅಂದರೆ ಟೆಂಪ್ರರಿ ರೂಲ್ ಅಂತ. ಈಗ ಕೊರೋನಾ ವೈರಸ್ ಬಂದಿತ್ತಲ್ಲ, ಆ ಟೈಮಲ್ಲಿ ಆರ್ಡಿನೆನ್ಸಸ್ ರಿಲೀಸ್ ಆಗಿತ್ತು. ಎಮರ್ಜೆನ್ಸಿ ಇದ್ದಾಗ ಆರ್ಟಿಕಲ್ 123ನ ಯೂಸ್ ಮಾಡಿ ಆರ್ಡಿನೆನ್ಸ್ನ ರಿಲೀಸ್ ಮಾಡ್ಬೋದು. ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ. ಆರ್ಡಿನೆನ್ಸ್ ಅಂದರೆ ಟೆಂಪರರಿ ಲಾ. ದಿಸ್ ವಿಲ್ ಬಿ ಇನ್ ಪವರ್ ಫಾರ್ 6 ಮಂತ್ಸ್ಗೆ ಇದು ಪವರಲ್ಲಿರುತ್ತೆ. 6 ತಿಂಗಳ ಕಾಲ ಇದು ಪವರ್ಗಿರುತ್ತೆ. ಸೊ ಫಸ್ಟ್ ಟೈಮ್ ವೈಸ್ರಾಯ್ ಆಫ್ ಇಂಡಿಯಾ ವಾಸ್ ಗಿವನ್ ದಿಸ್ ಪವರ್ ಇನ್ 1861 to release the ordinances bypassing the legislative council. ಲೆಜಿಸ್ಲೇಟರ್ಸ್ನ ಕೇಳದೆ, ನಿಯಮ ಮಾಡುವಂಥ ಟೀಮ್ನನ್ನೇ ಕೇಳದೆ ಇವರೇ ತಮ್ಮ ಸ್ವಂತ ನಿಯಮಗಳನ್ನ ಪಾಲಿಸ್ಬೋದಿತ್ತು. ದಟ್ ಈಸ್ ಇನ್ ಫಾರ್ 6 ಮಂತ್ಸ್ ಇರುತ್ತೆ. ಇದು ಯಾವಾಗ ರಿಲೀಸ್ ಆಗಿತ್ತು? 1861. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾವಿಷನ್ಸ್. ಮತ್ತೆ ಹೇಳ್ತಾ ಇದ್ದೇನೆ,
ಇಂಡಿಯನ್ಸ್ನ ಪಾರ್ಟ್ ಮಾಡ್ತಾರೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ಫೌಂಡೇಶನ್ ನಮ್ಮ ಪಾರ್ಲಿಮೆಂಟ್ ಏನಿದೆ ಇವಾಗ ಇದಕ್ಕೆ ಸ್ಥಾಪನೆ ಆಗಿದೆ 1861 ವೈಸ್ ರಾಯ್ ನಾಮಿನೇಟೆಡ್ ದ ಪೀಪಲ್. ಲಾರ್ಡ್ ಕೆನಿಂಗ್ ನಾಮಿನೇಟೆಡ್ 3 ಪೀಪಲ್, ರಾಜ ಆಫ್ ಬನಾರಸ್, ಮಹಾರಾಜ ಆಫ್ ಪಟಿಯಾಲ ಹಾಗೂ ಸರ್ ದಿನಕರ್ ರಾವ್. ಆ್ಯಂಡ್ ಇದನ್ನ ನಾಮಿನೇಟ್ ಮಾಡಿದ್ದು ಲಾರ್ಡ್ ಕೆನಿಂಗ್ ಅವರು. ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 1833 ಏನು ನಿಯಮ ಲೆಜಿಸ್ಲೇಟಿವ್ ಪವರ್ಸ್ ಮಡ್ರಾಸ್ ಮತ್ತು ಬಾಂಬೆ ಕಿತ್ಕೊಂಡಿದ್ರು ಅದನ್ನ ವಾಪಸ್ ಕೊಟ್ಟು ಜೊತೆಗೆ 3 ನ್ಯೂ ಪ್ರಾವಿನ್ಸಸ್ಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಗ್ರ್ಯಾಂಟ್ ಮಾಡ್ತಾರೆ. ದಟ್ ಈಸ್ ಬೆಂಗಾಲ್, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸಸ್ ಆ್ಯಂಡ್ ಪಂಜಾಬ್. ಆಯಿತಾ, ಇದಲ್ಲದೆ ಪೋರ್ಟ್ಫೋಲಿಯೋ ಸಿಸ್ಟಮ್ನು ಸ್ಟಾರ್ಟ್ ಮಾಡ್ತಾರೆ, ಆರ್ಡಿನೆನ್ಸ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1861. ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ಗೆ ಹೋಗ್ಬೋದು. ಇಂಪಾರ್ಟೆಂಟ್ ಏನಲ್ಲ ಮತ್ತೆ ಹೇಳ್ಬಿಡ್ತಾನೆ ಇವಾಗಲೇ. ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್, ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1892. ಇಲ್ಲೇನಿಲ್ಲ ನೋಡಿ, ಇದು ನಿಮ್ಗೆ ಗೊತ್ತಿರಬೇಕು. ಇನಿಷಿಯಲಿ 1861 ದ ವೈಸ್ರಾಯ್ ಹ್ಯಾಡ್ ದ ಪವರ್, ದ ವೈಸ್ರಾಯ್ ಆಫ್ ಇಂಡಿಯಾ ಹ್ಯಾಡ್ ದ ಪವರ್ ಟು ನಾಮಿನೇಟ್ 6 to 12 ಇಂಡಿಯನ್ಸ್. ಅಂದರೆ ಅವನ ಕೌನ್ಸಿಲಲ್ಲಿ 6 ರಿಂದ 12 ಇಂಡಿಯನ್ಸ್ನ ನಾಮಿನೇಟ್ ಮಾಡ್ಬೋದಿತ್ತು. ನಾಮಿನೇಟ್ ಅಂದರೆ ಎಲೆಕ್ಷನ್ ಅಲ್ಲ, ಹಿ ಕ್ಯಾನ್ ಡೈರೆಕ್ಟ್ಲಿ ಪಿಕ್. ಇವ್ನು ಬಾರಪ್ಪ ಬಾ ಕೂತ್ಕೊ ನನ್ನ ಜಾಗದಲ್ಲಿ, ಬಾರಪ್ಪ ಬಾ ಕೂತ್ಕೊ ಅಂತ. ಇವ್ರನ್ನ ನಾವು ಇಂಡೈರೆಕ್ಟ್ ಅಲ್ಲ ನಾಮಿನೇಷನ್ ಅಂತ ಕರಿತೇವೆ. ನಾಮಿನೇಟೆಡ್ ಪೀಪಲ್, ನಾಮಿನೇಟೆಡ್ ಆರ್ ಅನ್ಅಫಿಷಿಯಲ್ ಮೆಂಬರ್ಸ್ ಅಂತ ಕರಿತೇವೆ. ಅಫಿಷಿಯಲ್ ಅಂದರೆ ಎಲೆಕ್ಷನಿಂದ ಹೋಗಬೇಕು. ಸಿನ್ಸ್ ದೇ ವರ್ ನಾಮಿನೇಟೆಡ್, ಅನ್ಅಫಿಷಿಯಲ್ ಆ್ಯಂಡ್ ದೇ ಡಿಂಟ್ ಹ್ಯಾಡ್ ಎನಿ ಪವರ್ ಟು ಟಾಕ್, ಹೋಗಿ ಸುಮ್ಮನೆ ಕೂತ್ಕೋಬೇಕಂತ. ಸೊ ಸಚ್ ಕೈಂಡ್ ಆಫ್ ಪೀಪಲ್ ಇನಿಷಿಯಲಿ 6 ಇದ್ರಲ್ವಾ, ಇವಾಗ 10 to 16 ಮಾಡ್ತಾರೆ. ಮಿನಿಮಮ್ ಇಸ್ 10, ಮ್ಯಾಕ್ಸಿಮಮ್ ಇಸ್ 16 ಮೆಂಬರ್ಸ್. ಅಂದರೆ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ದ ಟೋಟಲ್ ನಂಬರ್ ಆಫ್ ಇಂಡಿಯನ್ಸ್ ಕ್ಯಾನ್ ಬಿ ಮಿನಿಮಮ್ 10 ಆ್ಯಂಡ್ ಮ್ಯಾಕ್ಸಿಮಮ್ 16. ಇದು ಒಂದು ಚೇಂಜ್ ಮಾಡ್ತಾರೆ. ಇದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅವರು. ಓಕೆ, ಆ್ಯಂಡ್ ವಿ ವರ್ ಗಿವನ್ ದ ಪವರ್ ಟು ಡಿಸ್ಕಸ್ ಆನ್ ಬಜೆಟ್. ಇಂಡಿಯನ್ಸ್ ಕ್ಯಾನ್ ನೌ ಡಿಸ್ಕಸ್ ಆನ್ ಬಜೆಟ್ ಅಂತ ಹೇಳ್ತಾರೆ. ಇಷ್ಟು ದಿನ ಅವ್ರ ಬಜೆಟ್ ಮೇಲೆ ಮಾತಾಡೋ ಅರ್ಹತೆ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ವೆನ್ ದೇ ವರ್ ಗಿವನ್ ದ ಪವರ್ ಟು ಟಾಕ್ ಅಬೌಟ್ ದ ಬಜೆಟ್ ಅಂದರೆ 1861, ಆ್ಯಂಡ್ ದೇ ಕುನ್ ಆಲ್ಸೋ ಆಸ್ಕ್ ಕ್ವೆಶನ್ಸ್. ಈ ಎಕ್ಸಿಕ್ಯೂಟಿವ್ ಮಿನಿಸ್ಟರ್ಸ್ ಏನು ಇರ್ತಾರಲ್ವಾ, ಅವ್ರಿಗೆ ಕ್ವಶನ್ ಕೂಡ ಕೇಳ್ಬೋದು. ನೀವು ಈಗ ರಾಜ್ಯಸಭಾ ಟಿವಿ ನೋಡಿದ್ರೆ ಹೊಡೆದಾಡ್ತಿರ್ತಾರೆ ಕ್ವಶನ್ಸ್ ಕೇಳ್ಕೊಂಡಲ್ವಾ. ಆ ಅಥಾರಿಟಿ ಸಿಕ್ಕಿದ್ದು ಯಾವಾಗ? 1892 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್. ಓಕೆ, ಆ್ಯಂಡ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಯಾರಿಂದ ಬಂತು ಅಂತ ಕೇಳಿದ್ರೆ, ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಮಾಡರೇಟ್ ಲೀಡರ್ಸ್. ನಿಮ್ಗೆ ಗೊತ್ತಿರಬೇಕು ಯಾವಾಗ ಮಾಡರೇಟ್ಸ್ ಪವರ್ಗೆ ಬಂದಿದ್ದು, ಎಲ್ಲ ನೆನಪಿರತ್ತೆ ಅಂದ್ಕೊಳ್ತಾನೆ. ಮಾಡರೇಟ್ ಎರಾ ಸ್ಟಾರ್ಟೆಡ್ ಫ್ರಮ್ 1885 ಟು ಮಾಡರೇಟ್ ಎರರ್ಸ್ ನೆನಪಿದಲ್ಲ, ಇಂಡಿಯನ್ ಹಿಸ್ಟ್ರಿ ವಿಡಿಯೋ ಮಾಡಿದ್ದೆ. 1885 ಇಂದ ಅವ್ರ ಪವರ್ ಬರೋದು 1905 or 1906. ಸೊ ಈ ಆ್ಯಕ್ಟ್ ಯಾವಾಗ ಬಂದಿದ್ದು? 1892 ಬರುತ್ತೆ. ಸೊ ದಿಸ್ ಆ್ಯಕ್ಟ್ ಈಸ್ ಅ ರಿಸಲ್ಟ್ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ಮಾಡರೇಟ್ ಲೀಡರ್ಸ್. ಅವ್ರು ರಿಕ್ವೆಸ್ಟ್ ಮಾಡೋದ್ರಿಂದಾನೇ ಈ ಆ್ಯಕ್ಟ್ನ ಬ್ರಿಟಿಷರ್ಸ್ ರಿಲೀಸ್ ಮಾಡ್ತಾರೆ. ಅರ್ಥ ಆಯ್ತಾ? ದಿಸ್ ಇಸ್ ಕ್ಯಾರೆಕ್ಟ್ ಆ್ಯಕ್ಟ್. ಇದನ್ನ ಕ್ಯಾರೆಕ್ಟ್ ಆ್ಯಕ್ಟ್ ಅಂತ ಕರೀತಾರೆ. ಕ್ಯಾರೆಟ್ ಆ್ಯಕ್ಟ್ ಅಂದರೆ ಸ್ವಲ್ಪ ತೃಪ್ತಿ ಪಡಿಸೋಕ್ಕೋಸ್ಕರ ರಿಲೀಸ್ ಮಾಡಿದಂಥ ಫೇಕ್ ಆ್ಯಕ್ಟ್. ಇದ್ರದ್ದು ಪ್ರಾವಿಷನ್ಸ್ ಏನಂದರೆ, ಬಜೆಟ್ ಮೇಲೆ ಮಾತಾಡ್ಬೋದು, ಎಕ್ಸಿಕ್ಯೂಟಿವ್ಗೆ ಕ್ವಶನ್ ಕೂಡ ಕೇಳ್ಬೋದು, ಆ್ಯಂಡ್ ದ ಸೈಜ್ ಆಫ್ ಕೌನ್ಸಿಲ್ಸ್ ಆಫ್ ಇಂಡಿಯನ್ 6 ಇಂದ 10 to 12 ಇಂದ 16, 10 ರಿಂದ 16 ಮೆಂಬರ್ನ ವೈಸ್ರಾಯ್ ಆಫ್ ಇಂಡಿಯಾ ನಾಮಿನೇಟ್ ಮಾಡ್ಬೋದು ಅಂತಾರೆ. ದಿಸ್ ಈಸ್ ಆಲ್ ಅಬೌಟ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕೌನ್ಸಿಲ್ಸ್ ಆ್ಯಕ್ಟ್ ಇಸ್ 1909. ಇದನ್ನು ಮಾರ್ಲೆಮೆಂಟೋ ರಿಫಾರ್ಮ್ಸ್ ಅಂತ ಕೂಡ ಕರೀತಾರೆ. ಬನ್ನಿ ಅದ್ರ ಬಗ್ಗೆ ಓದೋಣ. So the next important act is Indian Councils Act. Indian Councils Act 1909. 1909 ಬರುವಂಥ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್. ಒಂದು ವಿಷಯ ನೆನ್ಕೊಳ್ಳಿ, ಹೌ ಮೆನಿ ಕೌನ್ಸಿಲ್ಸ್ ಆ್ಯಕ್ಟ್ಸ್ ವೇರ್ ಪಾಸ್ಡ್ ಫ್ರಮ್ 1857 to 1947 ಅಂತ ಕೇಳಿದ್ರೆ, ಹೌ ಮೆನಿ ಕೌನ್ಸಿಲ್ಸ್ ಆ್ಯಕ್ಟ್ಸ್ ವೇರ್ ಪಾಸ್ಡ್ ಫ್ರಮ್ 1857 to 1947 ಅಂದರೆ 3. ದಟ್ ಈಸ್ ಫ್ರಮ್ 1861, 1892 and 1909. These are the 3 councils acts, Indian councils acts that were passed. ಇಂಥ ಮೈನ್ಯೂಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಹೌ ಮೆನಿ ಚಾರ್ಟರ್ ಆ್ಯಕ್ಟ್ಸ್ ಅಂದರೆ, ನಿನ್ನೆ ನಾನು ಈ ಕ್ವಶನ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೇಳಿದ್ದೆ. ಚಾರ್ಟರ್ ಆ್ಯಕ್ಟ್ಸ್ ಅಂದರೆ ಕೆಲವರು 6 ಅಂತಿದ್ದೀರಾ, ಅಲ್ಲ ನೋಡಿ. ಫಸ್ಟ್ ಚಾರ್ಟರ್ ಆ್ಯಕ್ಟ್ 1793, ಆಮೇಲೆ ಬರೋದು 1813, ಆಮೇಲೆ ಬರೋದು 1833, ಲಾಸ್ಟ್ ಒಂದು ಬರೋದು 1853. ಸೊ 4 ಚಾರ್ಟರ್ ಆ್ಯಕ್ಟ್ಸ್ ಆ್ಯಂಡ್ 3 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ಸ್. ನೆನ್ಪಿಟ್ಕೊಳ್ಳಿ ಅಷ್ಟೇ, 1, 2, 3. ಸೊ ಇವಾಗ ಇದ್ರ ಬಗ್ಗೆ ಮಾತಾಡೋಣ ನೋಡಿ. ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1909 ಏನು ಬರುತ್ತೆ, ಇದಕ್ಕೆ ಇನ್ನೊಂದು ವೆರಿ ಫೇಮಸ್ ಹೆಸರಿದೆ. ಈ ಹೆಸರನ್ನ ನೀವು ಕೇಳಿರ್ತೀರಾ, ಎಲ್ಲೋ ಒಂದು ಕಡೆ ಕೇಳಿರ್ತೀರಾ. ದಟ್ ಈಸ್ ಮಾರ್ಲೆಮೆಂಟೋ ರಿಫಾರ್ಮ್ಸ್. ಇದನ್ನು ವೆರಿ ಫೇಮಸ್ ಆಗಿ ಮಾರ್ಲೆಮೆಂಟೋ ರಿಫಾರ್ಮ್ಸ್ ಅಂತ ಕರೀತಾರೆ. ಬಿಕಾಸ್ ಮಾರ್ಲೆ ವಾಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಇಂಡಿಯಾ. ಈ ಮಹಾನ್ ಭಾವ ಇಂಗ್ಲೆಂಡಲ್ಲಿ ಕೂತ್ಕೊಂಡಿದ್ದ. ಮಿಂಟೋ ವಾಸ್ ವೈಸ್ ರಾಯ್ ಆಫ್ ಇಂಡಿಯಾ. ಈ ಮಹಾನ್ ಭಾವ ಭಾರತದಲ್ಲಿ ಕೂತ್ಕೊಂಡಿದ್ದ. ಆಯ್ತಾ? ಆ್ಯಂಡ್ ಇಸ್ವಿ 1909 ಇದರ ಅರ್ಥ ಏನು ಗೊತ್ತಾ? ಸ್ಟಿಲ್ ಬೆಂಗಾಲ್ ಇಸ್ ದ, ಸ್ಟಿಲ್ ಕಲ್ಕತ್ತಾ
ಕಲ್ಕತ್ತಾ ಇಸ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಎಂಪೈರ್. ಇನ್ನು ಕಲ್ಕತ್ತಾದಲ್ಲೇ ಇದೆ ಎಂಪೈರ್, ಆಯ್ತಾ. ಸೊ ಲೆಟ್ ಸ್ಟಾರ್ಟ್. ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ರೊವಿಷನ್ಸ್. ಫಸ್ಟ್ ಒನ್, ದ ಸೈಜ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇತ್ತಲ್ವಾ, ಇದರಲ್ಲಿ ಏನಾಗಿತ್ತು, 4 to 10 ಮೆಂಬರ್ಸ್ ಇದ್ದರು. ಇದರಲ್ಲಿ 6 to 10 ಒಂದು ನಿಮಿಷ, ಸಾರಿ ಫ್ರೆಂಡ್ಸ್. ಫಸ್ಟ್ ಆ್ಯಕ್ಟ್ರಲ್ಲಿ ಏನಿತ್ತು, ಇಂಡಿಯನ್ಸ್ ಕ್ಯಾನ್ ಬಿ ಫ್ರಮ್ 6 to 12 ಅಂತ ಹೇಳಿದರು. ನೆಕ್ಸ್ಟ್ 10 to 16 ಮೆಂಬರ್ಸ್ ಇಂಡಿಯನ್ಸ್ನ ನಾಮಿನೇಟ್ ಮಾಡ್ಬೋದಿತ್ತು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ಇವಾಗ ಹೇಳ್ತಾರೆ 16ಇಂದ 60ಗೆ ಎಕ್ಸ್ಪಾಂಡ್ ಮಾಡ್ತಾರೆ, 60 ಜನ. ಟೋಟಲ್ 60 ಇಂಡಿಯನ್ಸ್ ಕ್ಯಾನ್ ಬಿ ನಾಮಿನೇಟೆಡ್. 60 ಇಂಡಿಯನ್ಸ್ ಇನ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಾರೆ. ಎಷ್ಟು ಸೈಜ್ ಎಕ್ಸ್ಪಾಂಡ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಾಗಿದೆ, ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಸ್, ಈಗ ನಮ್ಮ ವೈಸ್ರಾಯ್ ಇದಾರಲ್ಲ, ವೈಸ್ರಾಯ್ ಆಫ್ ಇಂಡಿಯಾ, ಅವ್ರದ್ದೊಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುತ್ತೆ. ಎಕ್ಸಿಕ್ಯೂಟಿವ್ ಅಂದರೆ ಮಿನಿಸ್ಟರ್ ಕೌನ್ಸಿಲ್. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದರೆ ಮಿನಿಸ್ಟರ್ಸ್, ನಮ್ಮ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಪ್ರೆಸಿಡೆಂಟ್, ಇದೆಲ್ಲ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗುತ್ತೆ. ದ ಹೆಡ್ ಆಫ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಾಸ್ ವೈಸ್ರಾಯ್. ಇವ್ರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಇಂಡಿಯನ್ನ ಕೂಡ ನಾಮಿನೇಟ್ ಮಾಡಬೇಕು ಅಂತ ರೂಲ್ ಪಾಸ್ ಆಗುತ್ತೆ. ಫಸ್ಟ್ ಟೈಮ್ ಎನ್ ಇಂಡಿಯನ್ ವಾಸ್ ಮೇಡ್ ಅ ಮಿನಿಸ್ಟರ್ ಆ್ಯಂಡ್ ದಟ್ ಈಸ್ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಸತ್ಯೇಂದ್ರ ಪ್ರಸಾದ್ Sinha. He becomes the first Indian to be nominated in Viceroy's Executive Council and he became the law member. Law member ಆಗಿ ಹೋಗ್ತಾರೆ, law minister ಆಗಿ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು 1909 ಆ್ಯಕ್ಟಲ್ಲಿ ಸೆಲೆಕ್ಟ್ ಆಗಿ ಹೋಗ್ತಾರೆ. He becomes a part of Viceroy's Executive Councils. ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಿನೇಟ್ ಆಗಿದ್ದು ಫಸ್ಟ್ 3 ಜನರ ಹೆಸರೇನು ಹೇಳಿ ನೋಡೋಣ. ಹೇಳಿದ್ದೆ 1861 ಬರುವಂಥ ಇಂಡಿಯನ್ ಲೆಜಿಸ್ಲೇಟಿವ್ ಆ್ಯಕ್ಟಲ್ಲಿ 3 ಜನ ಇಂಡಿಯನ್ಸ್ನ ನಾಮಿನೇಟ್ ಮಾಡ್ತಾರೆ. ಹೂ ಇಸ್ ದಟ್? ರಾಜ ಆಫ್ ಬನಾರಸ್, ಮಹಾರಾಜ ಆಫ್ ಪಟಿಯಾಲ, ಸರ್ ದಿನಕರ್ ರಾವ್. ಹೆಸರೆಲ್ಲ ನೀವು ಮರಿಬಾರ್ದು, ಆಯ್ತಾ. ರಾಜ ಆಫ್ ಬನಾರಸ್, ಮಹಾರಾಜ ಆಫ್ ಪಟಿಯಾಲ, ಸರ್ ದಿನಕರ್ ರಾವ್. ಆ್ಯಂಡ್ ಫಸ್ಟ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಹೋಗುವಂಥ ಇಂಡಿಯನ್ ಹೆಸರೇನು? ಡಾಕ್ಟರ್ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಇದು 1909, ಅದು 1861. ಇಂಥ ಮೈನ್ಯೂಟ್ ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ UPSCಲಿ ಮಾರ್ಕ್ಸ್ನ ಕಳ್ಕೊಳ್ತೀರ, ಆಯ್ತಾ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಆ್ಯಂಡ್ ದ ಮೋಸ್ಟ್ ಡಿಸಾಸ್ಟ್ರಸ್ ಆರ್ಟಿಕಲ್ ಏನಂದರೆ, ಇಟ್ ಪ್ರಮೋಟೆಡ್ ಸಪರೇಟ್ ಆರ್ ಕಮ್ಯುನಲ್ ಎಲೆಕ್ಟೊರೇಟ್ನ ಪಾಸ್ ಮಾಡುತ್ತೆ. ಇಟ್ ಪಾಸಸ್ ಕಮ್ಯುನಲ್ ಎಲೆಕ್ಟೊರೇಟ್. ಕಮ್ಯುನಲ್ ಎಲೆಕ್ಟೊರೇಟ್ ಅಂದರೆ ಏನು ಗೊತ್ತಾ? ವೆರಿ ಸಿಂಪಲ್. ನಿಮಗೆ ಒಂದು ಧರ್ಮ ಇದೆ ಅಲ್ವಾ, ನಿಮ್ದೊಂದು ಜಾತಿ ಇದೆ ಅಲ್ವಾ, ನಿಮ್ಮ ಜಾತಿಯ ಮೆಂಬರ್ ಎಲೆಕ್ಷನ್ಸ್ಗೆ ನಿಂತ್ಕೊಂಡ್ರೆ ನಿಮ್ಮ ಜಾತಿಯವ್ರು ಮಾತ್ರನೇ ವೋಟ್ ಮಾಡ್ಬೋದು, ಬೇರೆ ಜಾತಿಯವರು ವೋಟ್ ಮಾಡೋಂಗೆ ಇಲ್ಲ. ದಿಸ್ ಇಸ್ ಕಾಲ್ಡ್ ಎ ಸಪ್ರೇಟ್ ಎಲೆಕ್ಟೊರೇಟ್. ಮುಸ್ಲಿಂ ನಿಂತ್ಕೊಂಡ್ರೆ ಆ ಏರಿಯಾ ಮುಸ್ಲಿಮ್ಸ್ ಮಾತ್ರ ವೋಟ್ ಮಾಡ್ತಾರೆ. ಹಿಂದೂ ನಿಂತ್ಕೊಂಡ್ರೆ ಆ ಏರಿಯಾ ಹಿಂದೂ ಮಾತ್ರ ನೀವು ವೋಟ್ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ನಿಂತ್ಕೊಂಡ್ರೆ ಆ ಏರಿಯಾ ಕ್ರಿಶ್ಚಿಯನ್ಸ್ ಮಾತ್ರ ವೋಟ್ ಮಾಡ್ತಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ 1909, 1909ರಲ್ಲಿ ಮುಸ್ಲಿಮ್ಸ್ಗೆ ಸಪರೇಟ್ ಎಲೆಕ್ಟೊರೇಟ್ನ ಇಶ್ಯೂ ಮಾಡ್ತಾರೆ. ಸಪರೇಟ್ ಎಲೆಕ್ಟೊರೇಟ್ ಯಾಕೆ ಅಂದರೆ 1906ರಲ್ಲಿ ಮುಸ್ಲಿಂ ಲೀಗ್ ಫಾರ್ಮ್ ಆಗುತ್ತೆ. ನಾನು ಹಿಸ್ಟ್ರಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅವ್ರ ಡಿಮಾಂಡ್ ಏನಿರುತ್ತೆ, ವಿ ವಾಂಟ್ ಸಪ್ರೇಟ್ ಎಲೆಕ್ಟೊರೇಟ್ ಅಂತ. 1907ರಲ್ಲಿ ಏನಾಗುತ್ತೆ, ಸೂರತ್ ಸ್ಪ್ಲಿಟ್ ಆಗುತ್ತೆ. INC ಮಾಡರೇಟ್ಸ್ ಆಗಿ ಎಕ್ಸ್ಟ್ರೀಮಿಸ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಈ ಸೊಸೈಟಿನ ಇನ್ನೂ ಡಿವೈಡ್ ಮಾಡೋಕ್ಕೋಸ್ಕರ, ಮುಸ್ಲಿಮ್ಸ್ನ ಅವ್ರ ಕಡೆ ಹೇಳ್ಕೊಳ್ಳೋಕ್ಕೋಸ್ಕರ ಮುಸ್ಲಿಂ ಸಪ್ರೇಟ್ ಎಲೆಕ್ಟೊರೇಟ್ನ ಮಾರ್ಲೆ ಅವರು ಪಾಸ್ ಮಾಡಿಬಿಡ್ತಾರೆ. ಮಾರ್ಲೆ ಇಸ್ ದ ಪರ್ಸನ್ ಹೂ ಗ್ರ್ಯಾಂಡ್ಸ್ ಸಪ್ರೇಟ್ ಎಲೆಕ್ಟೊರೇಟ್ ಟು ಮುಸ್ಲಿಮ್ಸ್. ಇದರಿಂದ ಏನಾಗುತ್ತೆ, ಹಿಂದೂ ಮತ್ತು ಮುಸ್ಲಿಮ್ಸ್ ಇನ್ನೂ ದೂರ ಆಗ್ತಾ ಹೋಗ್ತಾರೆ. ಇಲ್ಲಿ ಹಿಂದೂ ಅಂದರೆ INC, ಇಲ್ಲಿ ಮುಸ್ಲಿಂ ಅಂದರೆ ಮುಸ್ಲಿಂ ಲೀಗ್. ದಟ್ಸ್ ಹೌ ಇಟ್ ಈಸ್. ದಟ್ಸ್ ವೈ ಮಾರ್ಲೆ ಇಸ್ ಆಲ್ಸೋ ನೌನ್ ಆಸ್, ಮಿಂಟೋ ಇಸ್ ಆಲ್ಸೋ ನೌನ್ ಆಸ್ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್ಸ್. ಮಿಂಟೋ, ಆಯ್ತಾ, ಮಾರ್ಲೆ ಅಲ್ಲ, ಮಿಂಟೋ ಅವರು ವೈಸ್ರಾಯ್ ಆಫ್ ಇಂಡಿಯಾ ಅವ್ರು ಪಾಸ್ ಮಾಡ್ತಾರೆ ಇದನ್ನ. ಸೊ ಮಿಂಟೋ ಇಸ್ ಆಲ್ಸೋ ನೌನ್ ಆಸ್ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್ಸ್ ಆಫ್ ಇಂಡಿಯಾ. ಇವ್ರು ಫಸ್ಟ್ ಟೈಮ್ ಕಮ್ಯುನಲ್ ಎಲೆಕ್ಟೊರೇಟ್ನ ತರ್ತಾರೆ. ಈಗ ನಿಮಗೆ ಗೊತ್ತಿರಬೇಕು, ನಮ್ಮ ಭಾರತದಲ್ಲಿ ಇದಿಲ್ಲ. ನಮ್ಮ ಭಾರತದಲ್ಲಿ ಯಾವ ಜಾತಿಯವನಾಗಲಿ, ಯಾವುದೇ ಕುಲದವನಾಗಲಿ, ಯಾವ ಮತದವನಾಗಲಿ, ಯಾವುದೇ ಧರ್ಮದವನಾಗಿರಲಿ, ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಯಾರಾದರೂ ಹೋಗಿ ಯಾರಿಗಾದ್ರೂ ಓಟ್ ಹಾಕೋ ಅಧಿಕಾರ ಇತ್ತು. ಸಪ್ರೇಟ್ ಎಲೆಕ್ಟೊರೇಟ್ ಅಂದರೆ ಮುಸ್ಲಿಂ ನಿಂತ್ಕೊಂಡ್ರೆ ಮುಸ್ಲಿಮ್ಸ್ ಮಾತ್ರನೇ ಓಟ್ ಹಾಕಬೇಕು, ಕ್ರಿಶ್ಚಿಯನ್ ನಿಂತ್ಕೊಂಡ್ರೆ ಕ್ರಿಶ್ಚಿಯನ್ಸ್ ಮಾತ್ರನೇ ಓಟ್ ಹಾಕಬೇಕಂತ. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ? 1909ರಲ್ಲಿ. ಯಾವ ಆ್ಯಕ್ಟಿಂದ ಬರುತ್ತೆ ಇದು? ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1909. ಇದು ಇಂಪಾರ್ಟೆಂಟ್ ಫೀಚರ್ಸ್. ಇದನ್ನು ತಂದಿದ್ದು ಯಾರು ಅಂದರೆ ಮಿಂಟೋ ತಂದ. ಹೂ ವಾಸ್ ಮಿಂಟೋ? ವೈಸ್ರಾಯ್ ಆಫ್ ಇಂಡಿಯಾ. ಮಾರ್ಲೆ ಯಾರು? ಸೆಕ್ರೆಟರಿ ಆಫ್ ದ ಸ್ಟೇಟ್ ಆಫ್ ಇಂಡಿಯಾ. ಕಮ್ಯುನಲ್ ಎಲೆಕ್ಟೊರೇಟ್ನ ತಂದಿದ್ದು ಯಾಕೆ ಅಂತ ಕೇಳಿದ್ರೆ, ಡಿವೈಡ್ ಆ್ಯಂಡ್ ರೂಲ್ ಮಾಡೋಕ್ಕೆ, ಜನನ ಒಡೆದು ಒಟ್ಟಿಗೆ ಮಾಡೋಕ್ಕೆ. ನಿಮ್ಗೆ ಇನ್ನೂ ಬ್ಯಾಕ್ಗ್ರೌಂಡ್ ಬೇಕಾದರೆ ಇಂಡಿಯನ್ ಹಿಸ್ಟ್ರಿದು 6 ಗಂಟೆ ವಿಡಿಯೋ ಇದೆ ಅಲ್ವಾ ನಂದು, 1857 to 1947. ಆ ವಿಡಿಯೋನ ನೋಡಿ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಓಕೆ, ಇದಾದ್ಮೇಲೆ ಬರುವಂಥ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಇಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919, 1919ರಲ್ಲಿ ಬರುತ್ತೆ. ಈಗ ಅದ್ರ ಬಗ್ಗೆ ಮಾತಾಡೋಣ. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಇಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್
ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಆಯಿತಾ. ದಿಸ್ ಇಸ್ ದ ಸೆಕೆಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್. ಈ ಆ್ಯಕ್ಟ್ನ ಇನ್ನೊಂದು ಹೆಸರಿಂದ ಕರೀತಾರೆ, ದಟ್ ಈಸ್ ಮಾಂಟೆಗ್ಯೂ ಚಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಕೂಡ ಕರೀತಾರೆ. ಮಾಂಟೆಗ್ಯೂ ಚಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಕೂಡ ಕರೀತಾರೆ. ವಿಚ್ ಆ್ಯಕ್ಟ್ ಇಸ್ ನೋನ್ ಎಸ್ ಮಾಂಟೆಗ್ಯೂ ಚಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂದರೆ ಇದೇ ಆ್ಯಕ್ಟ್. ಇದರಲ್ಲಿ ಏನಾಗಿತ್ತು ಅಂದರೆ ಮಾಂಟೆಗ್ಯೂ ಅವರಿದ್ರಲ್ಲ, ಹಿ ವಾಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ ಆ್ಯಂಡ್ ಚಲ್ಮ್ಸ್ಫೋರ್ಡ್ ವಾಸ್ ದ ವೈಸ್ ರಾಯ್ ಆಫ್ ಇಂಡಿಯಾ. ಹಿಂಗೆ ನೆನ್ಪಿಟ್ಕೊಳ್ಳಿ, ಮಾಂಟೆಗ್ಯೂ ವಾಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ ಆ್ಯಂಡ್ ಚಲ್ಮ್ಸ್ಫೋರ್ಡ್ ವಾಸ್ ವೈಸ್ ರಾಯ್ ಆಫ್ ಇಂಡಿಯಾ. ದಿಸ್ ಆ್ಯಕ್ಟ್ ಏನಿದೆ, ದಿಸ್ ವಾಸ್ ದ ಆ್ಯಕ್ಟ್ ದಟ್ ಲೆಡ್ ಟು ಈ ಒಂದು ಆ್ಯಕ್ಟ್ ಏನಿದೆ, ದಿಸ್ ಆ್ಯಕ್ಟ್ ಲೆಡ್ ಟು ಅ ಲಾಟ್ ಆಫ್ ಥಿಂಗ್ಸ್. ಒನ್ ಥಿಂಗ್ ಆಫ್ಟರ್ ದಿಸ್ ಆ್ಯಕ್ಟ್ ವಾಸ್ ರಿಲೀಸ್ಡ್, ರೌಲೆಟ್ ಆ್ಯಕ್ಟ್ ಕೂಡ ಬರುತ್ತೆ. ಆಫ್ಟರ್ ದಿಸ್ ರೌಲೆಟ್ ಆ್ಯಕ್ಟ್ ಪಾಸ್ ಆಗುತ್ತೆ ಈ ಆ್ಯಕ್ಟಿಂದನೇ. ಇದಾದಮೇಲೆ ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಆಗುತ್ತೆ. ಇದಾದಮೇಲೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗುತ್ತೆ. ನೋಡಿ, ದಿಸ್ ಆ್ಯಕ್ಟ್ ವಾಸ್ ಸೋ ಡಿಸಾಸ್ಟ್ರಸ್. ಇದು ಸಿಕ್ಕಾಪಟ್ಟೆ ಡಿಸಾಸ್ಟ್ರಸ್ ಆ್ಯಕ್ಟ್. ಈ ಆ್ಯಕ್ಟಿಂದ ಜನ ರೊಚ್ಚಿಗೆದ್ದಿದ್ರು. ಮಹಾತ್ಮ ಗಾಂಧಿಯವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ಕೂಡ ಲಾಂಚ್ ಮಾಡಿದರು. 1919 ಅಂತ ಏನು ವರ್ಷ ಇದೆ, ದಿಸ್ ಈಸ್ ಅ ವೆರಿ ಬ್ಲ್ಯಾಕ್ ಡೇ. ಇಲ್ಲಿ ನಮಗೇನೇನಾಗಿತ್ತು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗಿತ್ತು, ರೌಲೆಟ್ ಆ್ಯಕ್ಟ್ ಕೂಡ ಆಗಿತ್ತು, ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಕೂಡ ಆಗಿತ್ತು, ಜೊತೆಗೆ ಇನ್ನೊಂದು ಹಿಸ್ಟ್ರಿಯಲ್ಲಿ ಆಗುತ್ತೆ ಖಿಲಾಫತ್ ಮೂವ್ಮೆಂಟ್ ಕೂಡ ಆಗಿತ್ತು. ನೋಡಿ, ಇಂಡಿಯಾದಲ್ಲಿ ಫುಲ್ ಧ್ವಂಸ ಆಗಿದೆಯರ್ ಅಂತ ಇದ್ದರೆ ಇಟ್ ಈಸ್ 1919. ಇದಕ್ಕೆಲ್ಲ ರೂಟ್ ಕಾಸ್ ಏನು, 1919 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಸೊ ಈ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಆ್ಯಕ್ಟ್ದು ಪ್ರಾವಿಷನ್ಸ್ ಏನಿತ್ತಂದರೆ, ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪ್ರಾವಿಷನ್ ಆಫ್ ದಿಸ್ ಆ್ಯಕ್ಟ್ ಈಸ್ ಡಯಾರ್ಕಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಡಯಾರ್ಕಿ ಅಂದರೆ ಏನಂತ ಗೊತ್ತಾ? ಲೆಟ್ ಮಿ ಟೆಲ್ ಯು. ನೋಡಿ, ಇವಾಗ ನಿಮ್ಗೆ ಗೊತ್ತಿರಬೇಕು, ಇಂಡಿಯಾದಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇದೆ, ಸ್ಟೇಟ್ ಗವರ್ನಮೆಂಟ್ ಇದೆ. ಇಂಡಿಯಾ ಇವಾಗ 2022 ಆ್ಯಂಡ್ ಎರಡು ಗವರ್ನಮೆಂಟ್ ಇದೆ, ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್. ಸೆಂಟ್ರಲ್ ಗವರ್ನಮೆಂಟ್ ಹತ್ರ ಕೆಲವೊಂದು ಟಾಪಿಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆರ್ಮಿ ವಿಷಯಕ್ಕೆ ಬಂದರೆ ಸೆಂಟ್ರಲ್ ಗವರ್ನಮೆಂಟ್ ಮಾತ್ರ ರೂಲ್ಸ್ ಮಾಡ್ಬೋದು. ಸ್ಟೇಟ್ ಗವರ್ನಮೆಂಟ್ಗೆ ಬಂದರೆ ನಮ್ಮ ಹತ್ರ ಪೊಲೀಸ್ ಇದೆ ಅಲ್ವಾ, ಸ್ಟೇಟ್ ಗವರ್ನಮೆಂಟ್. ಅದೇ ಥರ ಕೆಲವೊಂದು ವಿಷಯ ಇದೆ, ಇಬ್ಬರು ರೂಲ್ಸ್ ಮಾಡ್ಬೋದು. ಎಜುಕೇಷನ್ ವಿಷಯಕ್ಕೆ ಬಂದರೆ ಬೋತ್ ಸೆಂಟ್ರಲ್ ಗವರ್ನಮೆಂಟ್ ಆಲ್ಸೋ ಕ್ಯಾನ್ ಮೇಕ್ ರೂಲ್ಸ್, ಸ್ಟೇಟ್ ಗವರ್ನಮೆಂಟ್ ಕ್ಯಾನ್ ಆಲ್ಸೋ ಮೇಕ್ ರೂಲ್ಸ್. ಸೊ ಇದನ್ನೇನಂತಾರೆ, ಸೆಂಟ್ರಲ್ ಲಿಸ್ಟ್ ಅಂತಾರೆ. ಸೆಂಟ್ರಲ್ ಲಿಸ್ಟ್ ಅಂದರೆ ದ ಟಾಪಿಕ್ಸ್ ಎಟ್ ವಿಚ್ ಸೆಂಟ್ರಲ್ ಗವರ್ನಮೆಂಟ್ ಟೇಕ್ಸ್ ಕೇರ್ ಆಫ್ ದ ಇಶ್ಯೂಸ್. ಸೆಕೆಂಡ್ ಒನ್ ಈಸ್ ಸ್ಟೇಟ್ ಗವರ್ನಮೆಂಟ್ ಇಶ್ಯೂಸ್ ಇದೆ, ಸ್ಟೇಟ್ ಡಿಸ್ಕಸ್ ಮಾಡುತ್ತೆ. ಇನ್ನೊಂದು ಕನ್ಕರೆಂಟ್ ಅಂತ ಕರೀತಾರೆ. ಕನ್ಕರೆಂಟ್ ಅಂದರೆ ಇಬ್ಬರು ಸೇರಿ ಡಿಸೈಡ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್, ಇದು ಬರ್ತೇನೆ ಈ ಟಾಪಿಕ್ ಬಂದಾಗ ಮಾತಾಡ್ತೇನೆ. ಫಾರ್ ನಾವು ಅರ್ಥ ಮಾಡ್ಕೊಳ್ಳಿ, ಸೆಂಟ್ರಲ್ ಗವರ್ನಮೆಂಟ್ ಕ್ಯಾನ್ ಟೇಕ್ ಡಿಸಿಷನ್ಸ್ ಆನ್ ಸಮ್ ಥಿಂಗ್ಸ್, ಸ್ಟೇಟ್ ಗವರ್ನಮೆಂಟ್ ಕ್ಯಾನ್ ಟೇಕ್ ಡಿಸಿಷನ್ಸ್ ಆನ್ ಸಮ್ ಥಿಂಗ್ಸ್, ಬೋತ್ ಕ್ಯಾನ್ ಟೇಕ್ ಡಿಸಿಷನ್ಸ್ ಟುಗೆದರ್ ಆನ್ ಸಮ್ ಥಿಂಗ್ಸ್. ಇಷ್ಟು ನೆನಪಿದ್ರೆ ಸಾಕು. ಇದೇ ಥರ ಏನು ಮಾಡ್ತಾರೆ, ಇನ್ ದ ಇಯರ್ 1919 ಟಾಪಿಕ್ಸ್ನ ಸಬ್ಜೆಕ್ಟ್ಸ್ ಅಂತ ಇಟ್ಕೊಳ್ಳಿ. ಸಬ್ಜೆಕ್ಟ್ಸ್ ಅಂದರೆ ದ ಟಾಪಿಕ್ಸ್ ಇನ್ ವಿಚ್ ಹೂ ವಿಲ್ ಮೇಕ್ ರೂಲ್ಸ್. ಸಬ್ಜೆಕ್ಟ್ಸ್ನ ಎರಡು ಪೀಸಾಗಿ ಮಾಡ್ತಾರೆ. ಸಮ್ ಆಫ್ ದೆಮ್ ವೇರ್ ಗಿವನ್ ಟು ಸೆಂಟ್ರಲ್ ಲೆಜಿಸ್ಲೇಚರ್, ಅಂದರೆ ಸೆಂಟ್ರಲ್ ಗವರ್ನಮೆಂಟ್, ವೈಸ್ ರಾಯ್ ಕ್ಯಾನ್ ಮೇಕ್ ದ ಡಿಸಿಷನ್ಸ್. ಸಮ್ ಆಫ್ ದ ಟಾಪಿಕ್ಸ್ ವೇರ್ ಗಿವನ್ ಟು ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಲೆಜಿಸ್ಲೇಟಿವ್ ಆರ್ ಪ್ರಾವಿನ್ಷಿಯಲ್ ಅಸೆಂಬ್ಲೀಸ್ಗೂ ಕೊಡ್ತಾರೆ. ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ವಿಲ್ ಮೇಕ್ ರೂಲ್ಸ್ ಅಂತ ಹೇಳ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಇದರಲ್ಲಿ ಏನಾಯಿತು, ವೆನ್ ವಿ ಕಮ್ ಟು ಲೆಜಿಸ್ಲೇಚರ್ ಆರ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಚರ್ ಅಂತ ಕರಿಬೋದು. ಪ್ರಾವಿನ್ಸಸ್ ಅಂದರೆ ಗೊತ್ತಾ? ಪ್ರಾವಿನ್ಸಸ್ ಅಂದರೆ ಸ್ಮಾಲ್ ಪಾರ್ಟ್ಸ್, ಬೆಂಗಾಲ್ ಪ್ರಾವಿನ್ಸ್, ಮೆಡ್ರಾಸ್ ಪ್ರಾವಿನ್ಸ್. ಇವಾಗ ಗೊತ್ತಿದೆ ಅಂತ ಅನ್ಕೊಳ್ತೀನಿ, ಇವಾಗಷ್ಟೇ ಹೇಳಿದ್ದೆ. ಯಾವ್ಯಾವ ಪ್ರಾವಿನ್ಸ್, ಫಸ್ಟ್ ಆಫ್ ಆಲ್ ಟೆಲ್ ಮಿ ಹೌ ಮೆನಿ ಲೆಜಿಸ್ಲೇಚರ್ಸ್ ಆರ್ ದರ್? ಬಾಂಬೆದಿದೆಯಾ? ಇವತ್ತೇ ಹೇಳಿದ್ದು ನಾನಿದು. ಬಾಂಬೆ ಲೆಜಿಸ್ಲೇಚರ್ ಇದೆಯಾ? 1892 1861 ರಿಲೀಸ್ ಆಗುತ್ತೆ. ಇದಾದಮೇಲೆ ಯಾವುದಿದೆ? ಮೆಡ್ರಾಸ್ ಇದೆ. ಅದಾದಮೇಲೆ ಯಾವುದಿದೆ? ಬೆಂಗಾಲ್ ಕೂಡ ಇದೆ. ಇದಾದಮೇಲೆ ಯಾವ ಪ್ರಾವಿನ್ಸ್ ಇದೆ? ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಇದೆ. ಇದಾದಮೇಲೆ ಯಾವುದಿದೆ? ಸಿಂಧ್ ಆರ್ ಆಲ್ಸೋ ನೌನ್ ಆಸ್ ಪಂಜಾಬ್ ಪ್ರಾವಿನ್ಸ್ ಕೂಡ ಇದೆ. ಕರೆಕ್ಟ್ ತಾನೆ? ಸೊ ದೀಸ್ ಆರ್ ದ 5 ಡಿಫರೆಂಟ್ ಪ್ರಾವಿನ್ಸಸ್ ವಿಚ್ ವಿ ಆರ್ ಹ್ಯಾವಿಂಗ್. ಈಚ್ ಪ್ರಾವಿನ್ಸ್ ಹ್ಯಾಸ್ ಇಟ್ಸ್ ಓನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇವ್ರಿಗೂ ಸಪ್ರೇಟ್ ಆಗಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇದೆ. ಸೊ ಈಚ್ ಪ್ರಾವಿನ್ಸಲ್ಲಿ 2 ಡಿವಿಷನ್ಸ್ ಮಾಡ್ತಾರೆ. ಒನ್ ಇಸ್ ಕಾಲ್ಡ್ ಆಸ್ ರಿಸರ್ವ್ಡ್ ಲಿಸ್ಟ್. ಈ ಲಿಸ್ಟಲ್ಲೇ 2 ತುಂಡು. ಒನ್ ಇಸ್ ಕಾಲ್ಡ್ ಆಸ್ ರಿಸರ್ವ್ಡ್ ಲಿಸ್ಟ್, ಒನ್ ಮೋರ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್ಡ್ ಲಿಸ್ಟ್. ನೆನ್ಪಿಟ್ಕೊಳ್ಳಿ, ಒನ್ ಇಸ್ ನೌನ್ ಆಸ್ ರಿಸರ್ವ್ಡ್ ಲಿಸ್ಟ್, ಒನ್ ಇಸ್ ನೌನ್ ಆಸ್ ಟ್ರಾನ್ಸ್ಫರ್ಡ್ ಲಿಸ್ಟ್. ಕೆಲವೊಂದು ಲಿಸ್ಟ್ ಆಫ್ ಐಟಮ್ಸ್ ಬಂದರೆ ಕೆಲವೊಂದನ್ನು ಗವರ್ನರ್ ಜನರಲ್ ಆಫ್ ದಟ್ ಪರ್ಟಿಕ್ಯುಲರ್ ಎಂಪೈರ್, ಅಂದರೆ ಗವರ್ನರ್ ಆಫ್ ಬೆಂಗಾಲ್ ಆಗಿರ್ಬೋದು, ಗವರ್ನರ್ ಆಫ್ ಮೆಡ್ರಾಸ್ ಆಗಿರ್ಬೋದು, ಇವರು ಪ್ಲಸ್ ಇವರ ಕೌನ್ಸಿಲ್ ಕೇರ್ ಮಾಡುತ್ತೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಟೇಕ್ಸ್ ಕೇರ್ ಆಫ್ ದಿಸ್. ಗವರ್ನರ್ ಹ್ಯಾಸ್ ದ ಪವರ್, ನೋ ಅದರ್ಸ್. ಅದೇ ಟ್ರಾನ್ಸ್ಫರ್ಡ್ ಲಿಸ್ಟಿಗೆ ಬಂದರೆ ಇಲ್ಲಿ ಗವರ್ನರ್ ಪ್ಲಸ್ ಮಿನಿಸ್ಟರ್ಸ್ ಕ್ಯಾನ್ ಟೇಕ್ ಕೇರ್ ಅಂತ ಹೇಳ್ತಾರೆ. ಮಿನಿಸ್ಟರ್ಸ್ ಅಂದರೆ ಇಂಡಿಯನ್ಸ್. ಇಲ್ಲಿ ಇಂಡಿಯನ್ಸ್ ಇರ್ತಾರೆ ನೋಡಿ, ಮೆಜಾರಿಟಿ ಆಫ್ ಇಯರ್ ಆರ್ ಇಂಡಿಯನ್ಸ್. ಇಲ್ಲಿರೋದು ಇಂಡಿಯನ್ಸ್, ಎಲೆಕ್ಟೆಡ್ ಇಂಡಿಯನ್ಸ್. ಇಲ್ಲಿರೋದು ಪ್ಯೂರ್ ಬ್ರಿಟಿಷ್. ಸೊ ಏನಾಗುತ್ತೆ, ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಕ್ಸ್ ಏನಿರುತ್ತೆ, ಗಿಜೆಟ್ ಆಗಿರ್ಬೋದು, ಅದನ್ನು ತಗೊಬಂದು ಇವರೇ ಇಟ್ಕೊಳ್ತಾರೆ. ಚಿಕ್ಕ ಸ್ಮಾಲ್ ಥಿಂಗ್ಸ್ ಲೈಕ್ ಎಜುಕೇಷನ್, ಅದ್ರ ಬಗ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಡಯಾರ್ಕಿ.
ಡಿವಿಷನ್ ಆಫ್ ದ ಲಿಸ್ಟ್ ಇನ್ 2 atoms. ಒನ್ ಇಸ್ ರಿಸರ್ವ್ಡ್ ಲಿಸ್ಟ್, ಒನ್ ಇಸ್ ಟ್ರಾನ್ಸ್ಫರ್ಡ್ ಲಿಸ್ಟ್. ರಿಸರ್ವ್ಡ್ ಲಿಸ್ಟಲ್ಲಿ ಗವರ್ನರ್ ನೋಡ್ಕೊಳ್ತಾರೆ, ಟ್ರಾನ್ಸ್ಫರ್ಡಲ್ಲಿ ಮಿನಿಸ್ಟರ್ಸ್ ನೋಡ್ಕೊಳ್ತಾರೆ. ಆ್ಯಂಡ್ ಇದರ ಇನ್ನೊಂದಿದೆ, ಇವ್ರು ಕಷ್ಟಪಟ್ಟು ಮಾಡೋ ಲಾ ಏನಿದೆ ಆನ್ ಎನಿಥಿಂಗ್ ದಿಸ್ ಕ್ಯಾನ್ ಬಿ ಓವರ್ ರೂಲ್ಡ್ ಅಂತ ಕೂಡ ಹೇಳ್ತಾರೆ. ಅಂದರೆ ಇಫ್ ಇನ್ ಕೇಸ್ ಗವರ್ನರ್ ವಾಂಟ್ಸ್ ಅವ್ರು ಮಾಡಿದ್ದೆಲ್ಲ ತೆಗೆದಾಕೊಂಡು ಇವರೇ ಹೊಸ ರೂಲ್ನ ಕೂಡ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಎಸ್ ಡಯಾರ್ಕಿ. ಡಯಾರ್ಕಿ ಇಸ್ ಡಿವಿಷನ್ ಆಫ್ ಸಬ್ಜೆಕ್ಟ್ಸ್ ಅಮಾಂಗ್ the governor and the minister. This is called as diarchy. This was introduced to provincial legislatures. ಇದು ನೆನ್ಪಿಟ್ಕೊಳ್ಳಿ. ಫಸ್ಟ್ ಥಿಂಗ್ ಇಸ್ ಡಯಾರ್ಕಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಚರ್. ಫಸ್ಟ್ ಟೈಮ್ ಡಯಾರ್ಕಿ ಬಂದಿದ್ದು ಯಾವಾಗ ಅಂದರೆ 1919 ಬರುತ್ತೆ. ಇದಾದ್ಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ತರ್ತಾರೆ. ಬೈ ಕ್ಯಾಮರಲ್ ಲೆಜಿಸ್ಲೇಚರ್. ಬೈ ಕ್ಯಾಮ್ರಲ್ ಅಂದರೆ ಗೊತ್ತಾ, 2 houses, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪ್ರಾವಿಷನ್ ಇಸ್ ಬೈ ಕ್ಯಾಮರಲ್ ಲೆಜಿಸ್ಲೇಚರ್. ಇದೆಲ್ಲಿಗೆ ತರ್ತಾರೆ? ಸೆಂಟ್ರಲ್ ತರ್ತಾರೆ. ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ ಅಲ್ವಾ, ILS, ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಅಲ್ಲಿಗೆ ತಗೊಬರ್ತಾರೆ. ಇಲ್ಲೇನಂದರೆ ನಾವು 2 ಹೌಸ್ ಆರ್ ಕ್ರಿಯೇಟೆಡ್. ಒನ್ ಇಸ್ ನೌನ್ ಆಸ್ ಅಪ್ಪರ್ ಹೌಸ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ ಇದನ್ನು. ಒನ್ ಇಸ್ ನೌನ್ ಆಸ್ ಲೋವರ್ ಹೌಸ್, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್. ದಿಸ್ ಇಸ್ ಕಾಲ್ಡ್ ಆಸ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಮ್ದಿಗೆ ಲೋಕಸಭಾ ರಾಜ್ಯಸಭಾ ಅಂತ ಇದೆ, ಅದ್ರದ್ದು ಅಡಿಗಾಲ್ ಬಿದ್ದಿದ್ದು 1919 ಆ್ಯಕ್ಟಲ್ಲಿ. ಫಸ್ಟ್ ಟೈಮ್ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ವ್ಯಾರ್ ಇಂಟ್ರೊಡ್ಯೂಸ್ಡ್. ಆ್ಯಂಡ್ ಥರ್ಡ್ ಒನ್, ಡೈರೆಕ್ಟ್ ಎಲೆಕ್ಷನ್ಸ್ನ ಕೂಡ ತರ್ತಾರೆ. ಡೈರೆಕ್ಟ್ ಎಲೆಕ್ಷನ್ಸ್ ಫರ್ ಫಸ್ಟ್ ಟೈಮ್ ಗಿವನ್ ಅಥಾರಿಟಿ. ಡೈರೆಕ್ಟ್ ಎಲೆಕ್ಷನ್ಸ್ ಅಂದ್ರೆ ಏನು? ಇಷ್ಟು ದಿನ ಇಂಡೈರೆಕ್ಟ್ ಎಲೆಕ್ಷನ್ಸ್ ಇತ್ತು, ಓನ್ಲಿ ಸಮ್ ಪೀಪಲ್ ಗಾಟ್ ದ ರೈಟ್ಸ್ ಟು ವೋಟ್. ಇವಾಗ ಡೈರೆಕ್ಟ್ ಎಲೆಕ್ಷನ್ಸ್, ಡೈರೆಕ್ಟಾಗಿ ಎಲೆಕ್ಟ್ ಮಾಡಬೇಕು. ಇಷ್ಟೊತ್ತು ನಾಮಿನೇಷನ್ಸ್ ಏನಿತ್ತಲ್ವಾ ಹೋಯ್ತು. 1919 ಪೀಪಲ್ ಹ್ಯಾಡ್ ದ ಪವರ್ ಟು ಡೈರೆಕ್ಟ್ಲಿ ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್ಸ್. ಇವಾಗ ನಾವು ಹೇಗೆ ಮೋದಿನ ಎಲೆಕ್ಟ್ ಮಾಡ್ತೇವೆ, ಹೇಗೆ ನಾವು ಇವ್ರನ್ನ ರವಿಶಂಕರ್ ಅವ್ರನ್ನ ಎಲೆಕ್ಟ್ ಮಾಡ್ತೇವೆ, ಡೈರೆಕ್ಟ್ ಎಲೆಕ್ಷನ್ಸ್ ಕೊಟ್ಟಿದ್ರು. ಬಟ್ ದ ಪ್ರಾಬ್ಲಮ್ ವಾಸ್ ಎಲ್ಲರಿಗೂ ಅಲ್ಲ, ಬೇಸ್ಡ್ ಆನ್ ಇನ್ಕಮ್. ಯಾರ ಹತ್ರ ಇನ್ಕಮ್ ಚೆನ್ನಾಗಿದೆಯೋ ಅವ್ರಿಗೆ ಮಾತ್ರ ಕೊಟ್ಟಿದ್ರು. ಇಷ್ಟು ನೀವು ಮಿನಿಮಮ್ ಟ್ಯಾಕ್ಸ್ ಕಟ್ಟಿರಬೇಕು, ಇಲ್ಲ ಇಷ್ಟು ನಿಮ್ಮದು ಸ್ಯಾಲ್ರಿ ಇರಬೇಕು, ಇಲ್ಲ ಇಷ್ಟು ನಿಮ್ಮದು ಲ್ಯಾಂಡ್ ಇರಬೇಕು, ಆ ಥರ. ಬಟ್ ಸ್ಟಿಲ್ ಇಟ್ ವಾಸ್ ದ ಆ್ಯಕ್ಟ್ ಆಫ್ ಡೈರೆಕ್ಟ್ ಲೆಜಿಸ್ಲೇಷನ್. ಡೈರೆಕ್ಟ್ ಎಲೆಕ್ಷನ್ಸ್ ಬಂತು. ಆ್ಯಂಡ್ ದ ಫೋರ್ತ್ ಇಂಪಾರ್ಟೆಂಟ್ ಪ್ರಾವಿಷನ್ ಇಸ್ ಸಪರೇಟ್ ಎಲೆಕ್ಟರೇಟ್. ನೆನಪಿದೆಯಾ? ಪಾರ್ಲಿಮೆಂಟರಿ ರಿಫಾರ್ಮ್ಸ್ ಆಫ್ 1909. ಸಪರೇಟ್ ಎಲೆಕ್ಟರೇಟ್ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ನಾವು ಇಂಡಿಯನ್ ಕ್ರಿಶ್ಚಿಯನ್ಸ್ಗೂ ಕೊಡ್ತಾರೆ ಇದನ್ನ. ಇಂಡಿಯನ್ ಕ್ರಿಶ್ಚಿಯನ್ಸ್ ಆಲ್ಸೋ ಹ್ಯಾವ್ ದಿಸ್. ಮುಸ್ಲಿಮ್ಸ್ಗಂತೂ ಮೊದಲಿಂದನೇ ಇತ್ತು, ಸೊ ಮುಸ್ಲಿಮ್ಸ್ಗೂ ಇರುತ್ತೆ ಈ ಆ್ಯಕ್ಟಲ್ಲಿ. ಬಟ್ ಮುಸ್ಲಿಮ್ಸಿಗೆ ಬಂದಿದ್ದು 1909. ಇದಾದಮೇಲೆ ಆಂಗ್ಲೋ ಇಂಡಿಯನ್ಸಿಗೆ ಬರುತ್ತೆ. ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಆಲ್ಸೋ ಯುರೋಪಿಯನ್ಸ್ ಆ್ಯಂಡ್ ಸಿಖ್ಸ್. ಇಷ್ಟು ಜನಕ್ಕೆ ಸಪ್ರೇಟ್ ಎಲೆಕ್ಟರೇಟ್ನ ಕೊಡ್ತಾರೆ. ಯಾರ್ಯಾರು ಕೊಡ್ತಾರೆ? ಇಂಡಿಯನ್ ಕ್ರಿಶ್ಚಿಯನ್ಸ್, ಆಂಗ್ಲೋ ಇಂಡಿಯನ್ಸ್, ಯುರೋಪಿಯನ್ಸ್ ಆ್ಯಂಡ್ ಸಿಖ್ಸ್ ಹ್ಯಾವ್ ಸಪ್ರೇಟ್ ಎಲೆಕ್ಟರೇಟ್. ಇದಾದಮೇಲೆ 1926 ಅಂದರೆ ಇದೇ ಆ್ಯಕ್ಟಿಂದ ಬರುತ್ತೆ. 1919 ಸಿವಿಲ್ ಸರ್ವಿಸಸ್ದು ಆಫೀಸ್, ಸಿವಿಲ್ ಸರ್ವಿಸ್ ಕಮಿಷನ್ನ ಇಂಡಿಯಾದಲ್ಲಿ ಸ್ಥಾಪಿಸ್ತಾರೆ. ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಇಂಡಿಯಾದಲ್ಲಿ ಸ್ಥಾಪಿಸುವಂಥ ಆ್ಯಕ್ಟ್ 1919. ಇದೇ ಈಗ ನಿಮ್ಮ ಡೆಲ್ಲಿಯಲ್ಲಿರೋದು. ಡೆಲ್ಲಿಯಲ್ಲಿ UPSC ಅಂತ ಕರಿತೀರಲ್ವಾ, ಇಟ್ ವಾಸ್ ಪ್ರೀವಿಯಸ್ಲಿ ಕಾಲ್ಡ್ ಆಸ್ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಯಾಕಂದರೆ ನೆನ್ಪಿಟ್ಕೊಳ್ಳಿ, ಇನಿಷಿಯಲಿ ಬಿಫೋರ್ 1919 UPSC ಎಕ್ಸಾಮ್ ಬರೀ ಇಂಗ್ಲೆಂಡಲ್ಲಿ ಮಾತ್ರ ಆಗ್ತಾ ಇತ್ತು. ಎಕ್ಸಾಮ್ ವಾಸ್ ಕಂಡಕ್ಟೆಡ್ ಓನ್ಲಿ ಇನ್ ಇಂಗ್ಲೆಂಡ್. ಯಾರಾದರೂ ಇಂಡಿಯನ್ಸ್ IAS IPS ಆಗಬೇಕಂತ ಅಂದ್ಕೊಂಡಿದ್ರೆ ಅವ್ರು ಇಂಗ್ಲೆಂಡ್ಗೆ ಹೋಗಿ ಎಕ್ಸಾಮ್ ಕೊಡಬೇಕಿತ್ತು. ಆದ್ದರಿಂದ ಏನಾಯಿತು, ಪೀಪಲ್ ಸ್ಟಾರ್ಟೆಡ್ ಡಿಮಾಂಡಿಂಗ್ ದ ಎಕ್ಸಾಮ್ ಸೈಮಲ್ಟೇನಿಯಸ್ಲಿ ಇನ್ ಇಂಡಿಯಾದಲ್ಲಿ ಕೂಡ ಮಾಡಿ ಅಂತ ಹೇಳಿದ್ದಕ್ಕೆ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ 1919 ಆ್ಯಕ್ಟಿಂದ ಪಾಸ್ ಮಾಡ್ತಾರೆ. ಆ್ಯಂಡ್ 1926 ಪವರ್ಗೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ UPSC ಬಂದಿದ್ದು ಮೊದಲೇ ಇತ್ತು, ಬಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಮಾತ್ರ 1919 ಆ್ಯಕ್ಟಿಂದ 1926. ಇದಾದಮೇಲೆ ಇನ್ನೊಂದು ಪೊಸಿಷನ್ ಕ್ರಿಯೇಟ್ ಮಾಡ್ತಾರೆ. ಇದಾದಮೇಲೆ ನಮ್ಮ ಲಂಡನ್ನಲ್ಲಿ ಇನ್ನೊಂದು ಪೊಸಿಷನ್ನ ಕ್ರಿಯೇಟ್ ಮಾಡ್ತಾರೆ. ಜಸ್ಟ್ ಲೈಕ್ ಸೆಕ್ರೆಟರಿ ಆಫ್ ದ ಸ್ಟೇಟ್, ಇಟ್ ಈಸ್ ಕಾಲ್ಡ್ ಆಸ್ ಹೈ ಕಮಿಷನರ್ ಆಫ್ ಇಂಡಿಯಾ ಅಂತ ಒಂದು ಸಪ್ರೇಟ್ ಪೊಸಿಷನ್ನ ಲಂಡನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಇವ್ರಿಗೆ ಕೂಡ ಸೆಕ್ರೆಟರಿ ಆಫ್ ದ ಸ್ಟೇಟ್ ಹತ್ರ ಇದ್ದ ಸಮ್ ಪವರ್ಸ್ನ ತೆಗೆದು ಇವ್ರ ಕೈ ಕೊಡ್ತಾರೆ. ಸೊ ದಟ್ ಅಡ್ಮಿನಿಸ್ಟ್ರೇಷನ್ ಬಿಕಮ್ಸ್ ಸಿಂಪಲ್. ಆ್ಯಂಡ್ ಬಜೆಟ್ಸ್ ಇದೆ ಅಲ್ವಾ, ಬಜೆಟ್ ಫಸ್ಟ್ ಟೈಮ್ ಬಜೆಟ್ನ ಸೆಂಟ್ರಲ್ ಬಜೆಟ್ ಆ್ಯಂಡ್ ಪ್ರಾವಿನ್ಷಿಯಲ್ ಬಜೆಟ್ ಅಂತ ಸ್ಪ್ಲಿಟ್ ಮಾಡ್ತಾರೆ. ಬಜೆಟ್ನ ಕೂಡ ಇಲ್ಲೇ ಸ್ಪ್ಲಿಟ್ ಮಾಡೋದು. ಸೊ ಇಂಪಾರ್ಟೆಂಟ್ ಆ್ಯಕ್ಟ್ ಇದು. ಯಾವ್ಯಾವ ದಿನ ಫಸ್ಟಿಂದ ಹೇಳ್ತಾನೆ. ಡಯಾರ್ಕಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಪ್ರಾವಿನ್ಸಸ್. ಡಯಾರ್ಕಿ ಅಂದರೆ ರಿಸರ್ವ್ಡ್ ಲಿಸ್ಟ್ ಆ್ಯಂಡ್ ಸ್ಟೇಟ್ ಲಿಸ್ಟ್. ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್, 2 houses, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್ ಸೆಂಟ್ರಲಲ್ಲಿ ಬರುತ್ತೆ. ಜೊತೆಗೆ ಡೈರೆಕ್ಟ್ ಎಲೆಕ್ಷನ್ಸ್, ಫಸ್ಟ್ ಟೈಮ್ ಪೀಪಲ್ ಹ್ಯಾಡ್ ದ ಪವರ್ ಟು ವೋಟ್ and pick their representative. Separate electorate was given to Indian Christians, Anglo Indians, Europeans, Sikhs ಕೊಡ್ತಾರೆ. ಜೊತೆಗೆ 1926 UPA ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಮ್ಸ್ ಇನ್ ಟು ಪವರ್. ಬಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದು 1919 ಮಾಂಟೆಗ್ಯೂ ಚರ್ಮ್ಸ್ಫೋರ್ಡ್ ರಿಫಾರ್ಮ್ಸ್.
ಹೈ ಕಮಿಷನರ್ ಆಫ್ ಇಂಡಿಯಾ ಅನ್ನೋ ಒಂದು ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಕ್ರಿಯೇಟೆಡ್ ಇನ್ ಲಂಡನ್ ಆ್ಯಂಡ್ ಪಾರ್ಟ್ ಆಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಹತ್ರ ಏನು ಪವರ್ಸ್ ಇತ್ತು ಅದನ್ನು ಸ್ವಲ್ಪ ತೆಗೆದು ಇವ್ರಿಗೆ ಕೊಡ್ತಾರೆ ಆ್ಯಂಡ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ಗೆ ಸಪ್ರೇಟ್ ಬಜೆಟ್ನ ಅನೌನ್ಸ್ ಮಾಡ್ತಾರೆ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ Montagu Chelmsford Reforms, also known as Government of India Act 1919. ಈ ಆ್ಯಕ್ಟ್ ಮೇಲೆ ತುಂಬ ಕ್ವಶನ್ಸ್ ಬರುತ್ತೆ. ಸೊ ತುಂಬ ಇನ್ ಡೆಪ್ತಾಗಿ ಗೊತ್ತಿರಬೇಕು. ಇಫ್ ಇನ್ ಕೇಸ್ ಇದು ಜಾಸ್ತಿ ಕ್ಲಾರಿಟಿ ನಿಮಗೆ ಬೇಕಂದರೆ ಇಂಡಿಯನ್ ಹಿಸ್ಟ್ರಿದು ವಿಡಿಯೋ ಇದೆ ಅಲ್ವಾ 6 hours, ಅದನ್ನು ನೋಡಿ, ಅವಾಗ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಅದರಲ್ಲಿ ನಾನು ಇನ್ ಡೆಪ್ತ್ ಥೀಸಿಸ್ ಕೊಟ್ಟಿದ್ದೆ ನೋಡಿ. ನೀವು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಆ ವಿಡಿಯೋ ನೋಡಿದ್ದೀರಾ ಅಂತ ನಾನು ನಂಬ್ತಾ ಇದ್ದೇನೆ. ಬಿಕಾಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇಸ್ ಕನೆಕ್ಟೆಡ್ ಟು ಹಿಸ್ಟ್ರಿ. ಅರ್ಥ ಆಗ್ತಿದೆಯಾ? ಆ ವರ್ಲ್ಡಲ್ಲೇ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಗೊತ್ತಾಗಬೇಕಂದ್ರೆ ನೀವು ಆ ವಿಡಿಯೋನ ನೋಡಲೇಬೇಕು. ಸೊ ಆ 2 ಹಿಸ್ಟ್ರಿ ವಿಡಿಯೋಸ್ನ ನೋಡೇ ನೀವು ಪಾಲಿಟಿನ ಕಂಪ್ಲೀಟ್ ಮಾಡಬೇಕು. ಹಿಸ್ಟ್ರಿ ಗೊತ್ತಿಲ್ಲದೆ ಪಾಲಿಟಿ ಬರಲ್ಲ, ಆಯಿತಾ? ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಬರುತ್ತೆ, ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, 1935 ಇನ್ನೊಂದು ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬರುತ್ತೆ. ಅದಕ್ಕಿಂತ ಮೊದಲು ಇಲ್ಲೊಂದು ಪ್ರಾವಿಷನ್ ಇದೆ. ಆ ಪ್ರಾವಿಷನ್ 1919 ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇರುತ್ತೆ, ಆಫ್ಟರ್ 10 years 10 ವರ್ಷ ಆದಮೇಲೆ ನಾವೊಂದು ಕಮಿಟಿನ ನೇಮಿಸ್ತೇವೆ ಟು ಸಿ ಹೌ ಇಟ್ ವರ್ಕ್ಸ್ ಅಂತ. 1919 ಆ್ಯಕ್ಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನೋಡೋಕ್ಕೆ 10 ವರ್ಷ ಆದಮೇಲೆ ನಾವೊಂದು ಕಮಿಟಿನ ನೇಮಿಸ್ತೇವೆ ಅಂತ ಹೇಳ್ತಾರೆ. ಈ ಕಮಿಟಿನ ಸೈಮನ್ ಕಮಿಷನ್ ಅಂತ ಹೇಳ್ತಾರೆ. ಸೈಮನ್ ಕಮಿಷನ್ ಬರುತ್ತೆ, ವಿಚ್ ವಾಸ್ ಸ್ಟ್ರಾಂಗ್ಲಿ ಅಪೋಸ್ಡ್. ಸೈಮನ್ ಕಮಿಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಅಪೋಸ್ ಆಗುತ್ತೆ, ಡ್ಯೂ ಟು ವಿಚ್ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಟೇಬಲ್, ಸೆಕೆಂಡ್ ರೌಂಡ್ ಟೇಬಲ್, ಥರ್ಡ್ ರೌಂಡ್ ಟೇಬಲ್. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿದ್ದು 1930ರಲ್ಲಿ, ಸೆಕೆಂಡ್ ಒನ್ 1931ರಲ್ಲಿ, ಥರ್ಡ್ ಒನ್ 1932ರಲ್ಲಿ. ಈ ವಿಡಿಯೋದಲ್ಲ, ಅದು ಆಲ್ರೆಡಿ ಮೆನ್ಷನ್ ಆಗಿದೆ. ಈ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಆಗೋ ಮೀಟಿಂಗ್ಸ್ ಮೇಲೆ ಪ್ಲಸ್ ಸೈಮನ್ ಕಮಿಷನ್ ಕೊಡೋ ರಿವ್ಯೂ ಮೇಲೆ, ಸೈಮನ್ ಕಮಿಷನ್ ಕೊಡೋ ಒಂದು ರಿಪೋರ್ಟ್ ಮೇಲೆ, ಹಾಗೂ ಈ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆಗೋ ಇಂಡಿಯನ್ಸ್ ಮತ್ತು ಇಂಗ್ಲೆಂಡ್ಸ್ ಮಧ್ಯೆ ಆಗುವಂಥ ಡಿಸ್ಕಷನ್ಸ್ ಮೇಲೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಇಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನು ಅಂತ ಗೊತ್ತಾಗಬೇಕಂದ್ರೆ ಹಿಸ್ಟ್ರಿ ವಿಡಿಯೋನ ನೋಡಿ. ಅದಿಲ್ಲಿ ಹೇಳಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೈಮನ್ ಕಮಿಷನ್ ಬಗ್ಗೆ ಗೊತ್ತಾಗಬೇಕಂದ್ರೂ ಕೂಡ ಆ ವಿಡಿಯೋ ನೋಡಿ. ನೀವು ಆ ಫುಲ್ 6 hours ವಿಡಿಯೋ ನೋಡಬೇಕಂತ ಇಲ್ಲ, ಒಂದು ಪ್ಲೇ ಲಿಸ್ಟ್ ಕೂಡ ಇದೆ. ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ, ಒಂದು 32 ವಿಡಿಯೋದು ಪ್ಲೇ ಲಿಸ್ಟ್ ಇದೆ. ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಕ್ಲಿಕ್ ಮಾಡಿ, ಅದನ್ನು ಮಾತ್ರ ನೋಡ್ಕೊಬನ್ನಿ, ಆಯಿತಾ? ಸೊ ನಾವು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಇಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಇಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಲಾರ್ಜೆಸ್ಟ್ ಡಾಕ್ಯುಮೆಂಟ್. ಇದು ಸಿಕ್ಕಾಪಟ್ಟೆ ದೊಡ್ಡ ಡಾಕ್ಯುಮೆಂಟ್. ಇರೋ ಬರೋ ಆ್ಯಕ್ಟ್ಸಲ್ಲಿ ಎಲ್ಲದಕ್ಕಿಂತ ದೊಡ್ಡ ಆ್ಯಕ್ಟ್ ಯಾವುದಂತ ಕೇಳಿದ್ರೆ ಇಟ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ದ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಏನಿತ್ತು ಅಂದರೆ, ಆ್ಯಸ್ ಡಿಸ್ಕಸ್ಡ್ ಪ್ರಾವಿಷನ್ಸ್, ಫಸ್ಟ್ ಒನ್, ಇಟ್ ಟ್ರೈಡ್ ಟು ಎಸ್ಟಾಬ್ಲಿಷ್ ಫೆಡರೇಷನ್. ಎಸ್ಟಾಬ್ಲಿಷ್ ಅ ಫೆಡರೇಷನ್. ಫೆಡರೇಷನ್ ಅಂದರೆ ಏನು ನೋಡಿ, ಇಫ್ ಯು ಟೇಕ್ ದಿಸ್ ಎಸ್ ದ ಇಂಡಿಯಾ ಮ್ಯಾಪ್, ರೈಟ್? ಇದನ್ನು ನೀವು ಇಂಡಿಯಾ ಮ್ಯಾಪ್ ಅಂತ ಅಂದ್ಕೊಳ್ಳಿ, ನನ್ನ ಡ್ರಾಯಿಂಗ್ಸ್ ನಿಮ್ಗೆ ಗೊತ್ತಿದೆ. ಇದರಲ್ಲಿ ಬ್ರಿಟಿಷರ್ಸ್ದು ಕೆಲವೊಂದು ಪ್ರಾವಿನ್ಸಸ್ ಇತ್ತು, ಒಪ್ಕೊಳ್ತೇನೆ. ಫುಲ್ ಇಂಡಿಯಾ ಬ್ರಿಟಿಷ್ ಕೈಲಿಲ್ಲ, ಕೆಲವೊಂದು ಪಾರ್ಟ್ಸ್ ಇಂಡಿಯಾ ಬ್ರಿಟಿಷ್ ಕೈಲಿತ್ತು, ಮಿಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕ ರಾಜ್ಯರು ಆಳ್ತಾ ಇದ್ರು, ಆಯಿತಾ? ಸೊ ವಾಟ್ ಇಟ್ ವಾಂಟೆಡ್ ಟು ಫಾರ್ಮ್ ಅ ಯೂನಿಯನ್ ಆಫ್ ಬೋತ್, ಅ ಫೆಡರೇಷನ್ ಅಂತ ಕರಿಬೋದು ಇದನ್ನ, ಟು ಫಾರ್ಮ್ ಅ ಫೆಡರೇಷನ್ ಆಫ್ ಬ್ರಿಟಿಷ್ ಪ್ರಾವಿನ್ಸಸ್ ಪ್ಲಸ್ ಆಲ್ ಪ್ರಿನ್ಸ್ಲಿ ಸ್ಟೇಟ್ಸ್. ರಾಜರನ್ನ ಮತ್ತು ಬ್ರಿಟಿಷ್ ಪ್ರಾವಿನ್ಸಸ್ನ ಕಂಬೈನ್ ಮಾಡಿ ಒಂದು ಗವರ್ನಮೆಂಟ್ನ ಫಾರ್ಮ್ ಮಾಡಬೇಕಂತ ಇದ್ರು, ಸೆಂಟ್ರಲ್ ಗವರ್ನಮೆಂಟ್ ಆಫ್ ಇಂಡಿಯಾ. ದಿಸ್ ಫೇಲ್ಡ್. It tried to form a federation, but it failed because kings were not ready. And it tried to split the subjects. Ade heldalva central list, state list anta. It tried to split the subject into 3 levels. Federal list, federal andre central government nodkolotte anta. Second one is provincial list. ಪ್ರಾವಿನ್ಷಿಯಲ್ ಅಂದರೆ ಆ ಪ್ರಾವಿನ್ಸ್, ಬೆಂಗಾಲ್ ಪ್ರಾವಿನ್ಸ್ ಅವ್ರು ಬೆಂಗಾಲ್ ಅವ್ರು ನೋಡ್ಕೊಳ್ತಾರೆ, ಮಡ್ರಾಸ್ ಅವ್ರು ಮಡ್ರಾಸ್ ನೋಡ್ಕೊಳ್ತಾರೆ. ಇಫ್ ಇನ್ ಕೇಸ್ ಈ 2 ಲಿಸ್ಟಲ್ಲಿ ಆ ಟಾಪಿಕ್ ಇಲ್ಲ ಅಂದರೆ ಇಟ್ ವಾಸ್ ಆ್ಯಡೆಡ್ ಟು ರೆಸಿಡ್ಯುವರಿ ಲಿಸ್ಟ್. By default, this will be taken care by Viceroy of India. So, Federal list na Viceroy of India ಕೈಯಲ್ಲಿ, Provincial list na ಅಲ್ಲಲ್ಲಿರುವಂಥ ಗವರ್ನರ್ಸ್ ಕೈಯಲ್ಲಿ ಇಟ್ಟಿದ್ರು ಅಷ್ಟೇ. ಓಕೆ, ದಿಸ್ ವಾಸ್ ಟ್ರೈಡ್ ಬಟ್ ಇಟ್ ಫೇಲ್ಡ್. ಥರ್ಡ್ ಪಾಯಿಂಟ್, ಡಯಾರ್ಕಿ ಇತ್ತಲ್ವಾ? ಡಯಾರ್ಕಿ ಅದೇ ಟ್ರಾನ್ಸ್ಫರ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಇದನ್ನು ಪ್ರಾವಿನ್ಷಿಯಲಿಂದ ತೆಗೆದಾಕ್ತಾರೆ. ಪ್ರಾವಿನ್ಷಿಯಲಿಂದ ಡಯಾರ್ಕಿನ ಕಿತ್ತು ಬಿಸಾಕ್ತಾರೆ. ಬಟ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಸೆಂಟ್ರಲಲ್ಲಿ ತಂದು ಇಡ್ತಾರೆ. ಇದು ಒಂದು ನೆನ್ಪಿಟ್ಕೊಳ್ಳಿ. ಡಯಾರ್ಕಿ ಅಂದರೆ ಟ್ರಾನ್ಸ್ಫರ್ಡ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಪ್ರಾವಿನ್ಷಿಯಲ್, ಅದು ಟ್ರಾನ್ಸ್ಫರ್ಡ್ ಲಿಸ್ಟ್, ರಿಸರ್ವ್ ಲಿಸ್ಟ್ ಅಂತ ಏನಿತ್ತು ಅದನ್ನು ಪ್ರಾವಿನ್ಸಲ್ಲಿ ತೆಗಿತಾರೆ, ಸೆಂಟ್ರಲ್ಲಿ ಹಾಕ್ತಾರೆ. ಫೋರ್ತ್ ಒನ್, ಎಲೆಕ್ಷನ್ ಪವರ್ ಇತ್ತಲ್ವ, ಡೈರೆಕ್ಟ್ ಎಲೆಕ್ಷನ್ಸ್, ಇದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡ್ತಾರೆ. ಸೊ ದಟ್ 10% ಆಫ್ ಇಂಡಿಯನ್ಸ್ ಗೆಟ್ ವೋಟಿಂಗ್ ರೈಟ್ಸ್. ಸ್ವಲ್ಪ ಕನ್ಸೆಷನ್ಸ್ ಮಾಡ್ತಾರೆ.
ಇದರಿಂದ 10% ಆಫ್ ದ ಟೋಟಲ್ ಸ್ಟ್ರೆಂತ್ಗೆ ವೋಟಿಂಗ್ ಪವರ್ ಬರುತ್ತೆ. ಆ್ಯಂಡ್ ಸಪ್ರೇಟ್ ಎಲೆಕ್ಟರೇಟ್, ಇಷ್ಟೊತ್ತು ಹೇಳ್ದೆ ಅಲ್ವಾ, ಅವರವರ ಜಾತಿ ಅವರವರ ಕುಲದಲ್ಲೇ ವೋಟ್ ಹಾಕಬೇಕು ಅಂತ. ಇದನ್ನು ಇನ್ನೂ ಎಕ್ಸ್ಪಾಂಡ್ ಮಾಡ್ತಾರೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕೊಡ್ತಾರೆ. ಬ್ಯಾಕ್ವರ್ಡ್ ಅಂದರೆ SC ಕೊಡ್ತಾರೆ. SC ಗಾಟ್ the special reservations because of whom Dr. B.R. Ambedkar was fighting for it. Dr. B.R. Ambedkar ಅವರು ಈ ಟೈಮಲ್ಲಿ ಹೋರಾಡ್ತಾ ಇದ್ರು. ಅದಕ್ಕೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಪ್ರೇಟ್ ಎಲೆಕ್ಟರೇಟ್ ಕೊಡ್ತಾರೆ. ಜೊತೆಗೆ ವುಮೆನ್ಗೂ ಕೊಡ್ತಾರೆ, ಹುಡುಗಿರಿಗೂ ಕೊಡ್ತಾರೆ, ಪ್ಲಸ್ ಇನ್ನೊಬ್ರಿಗೆ ಕೊಡ್ತಾರೆ, ದಟ್ ಈಸ್ ಮರ್ತೈತೆ ಲೇಬರ್ಗೆ ಕೊಡ್ತಾರೆ. ವರ್ಕಿಂಗ್ ಕ್ಲಾಸವ್ರಿಗೂ ಸಪ್ರೇಟ್ ಎಲೆಕ್ಟರೇಟ್ ಕೊಡ್ತಾರೆ, ವುಮೆನ್ಗೂ ಕೊಡ್ತಾರೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಕೊಡ್ತಾರೆ. ಇದಕ್ಕೆ ಮಾತ್ರ ಮೇನ್ ರೀಸನ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಶ್ರಮ ಅಂತಲೇ ಹೇಳ್ಬೋದು. ಆಯಿತಾ, ದಿಸ್ ಇಸ್ ಒನ್ ಮೋರ್ ಆ್ಯಕ್ಟ್. ನೋಡಿ, ಪ್ರಾವಿಷನ್ಸ್ ನೆನ್ಪಿಟ್ಕೊಳ್ಳಿ. ಫೆಡರೇಷನ್ನ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ ಫೇಲ್ ಆಗುತ್ತೆ, ಇದು ಪೂರಾ ಫೇಲ್. ಆಮೇಲೆ ಡಯಾರ್ಕಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಸೆಂಟರ್, ಬಟ್ ಸೆಂಟ್ರಲ್ ಅದು ಫೋರ್ಸ್ಗೆ ಬರಲ್ಲ, ಜಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕಂತ ಅಂದ್ಕೊಳ್ತಾರೆ, ಬಟ್ ಇಟ್ ನೆವರ್ ಕಮ್ಸ್ ಇನ್ ಟು ಫೋರ್ಸ್. ಸ್ಟೇಟ್ ಇನ್ ದ ಪ್ರಾವಿನ್ಸಸ್ಸಿಂದ ಡಯಾರ್ಕಿನ ತೆಗೆದು ಬಿಸಾಕ್ತಾರೆ. ಎಲೆಕ್ಷನ್ಸ್ನ 10% ಇನ್ನೂ ಜಾಸ್ತಿ ಪಾಪ್ಯುಲೇಷನ್ಗೆ ಕೊಡ್ತಾರೆ. 10% ಓವರ್ ಆಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಗೆಟ್ಸ್ ದ ವೋಟಿಂಗ್ ರೈಟ್ಸ್, ಡೈರೆಕ್ಟ್ ಎಲೆಕ್ಷನ್ಸ್. ಆಮೇಲೆ ಕಮ್ಯುನಲ್ ಎಲೆಕ್ಟೊರೇಟ್ ಆರ್ ಸಪರೇಷನ್ ಆಫ್ ಎಲೆಕ್ಟೊರೇಟ್ ಏನಿತ್ತು, ಸಪರೇಟ್ ಎಲೆಕ್ಟೊರೇಟ್, ಅದನ್ನು ತಗೊಂಡೋಗಿ ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಕೊಡ್ತಾರೆ ಬಿಕಾಸ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್ ಸ್ಟ್ರಗಲ್. ವುಮೆನ್ಗೂ ಕೊಡ್ತಾರೆ, ಲೇಬರ್ಗೂ ಕೊಡ್ತಾರೆ. ಜೊತೆಗೆ ಸಿವಿಲ್ ಸರ್ವಿಸಸ್ ಇತ್ತಲ್ವಾ, ಇದನ್ನು 3 ಲೆವೆಲ್ಸಲ್ಲಿ ಸ್ಪ್ಲಿಟ್ ಮಾಡ್ತಾರೆ. ಒನ್ ಈಸ್ ಕಾಲ್ಡ್ ಆಸ್ ಫೆಡ್ರಲ್ ಸರ್ವಿಸ್ ಕಮಿಷನ್. ಒಂದು ನಿಮಿಷ, ಇದನ್ನ ಓಡಿಸ್ಬಿಡ್ತಾನೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಟೈಮ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಿವಿಲ್ ಸರ್ವಿಸಸ್ನ 3 ಲೆವೆಲ್ಸಲ್ಲಿ ಡಿವೈಡ್ ಮಾಡ್ತಾರೆ, 2 ಲೆವೆಲ್ಸಲ್ಲಿ. ಫಸ್ಟ್ ಒನ್ ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಸೆಂಟ್ರಲ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ನ ಹೈಯರ್ ಮಾಡೋಕ್ಕೆ. ಸೆಕೆಂಡ್ ಒನ್ ಪ್ರಾವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಸ್ಟೇಟ್, ಅದೇ ನಮ್ಮ KS KPS ಅಂತ ಕರಿತೀರಲ್ಲ, ಇದು ಪ್ರಾವಿನ್ಷಿಯಲ್ ಸಿವಿಲ್ ಸರ್ವಿಸಸ್ ಅಂತ ಕರೀತಾರೆ. ಸೆಕೆಂಡ್ ಒನ್ ಈಸ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದರಲ್ಲಿ ಏನಾಗ್ತಿತ್ತು, ಸ್ಟೇಟ್ ಲೆವೆಲಲ್ಲಿ ಇರುವಂಥ ಆಫೀಸರ್ಸ್ ಪ್ರಮೋಟ್ ಆಗಿ ಸೆಂಟ್ರಲ್ ಲೆವೆಲ್ ಆಫೀಸರ್ಸ್ ಆಗಿ ಕನ್ವರ್ಟ್ ಆಗ್ತಿದ್ರು. ನಿಮ್ಗೆ ಗೊತ್ತಿದೆಯಾ, ಕರ್ನಾಟಕದಲ್ಲಿ ನೀವು KS ಆಫೀಸರ್ ಆಗಿ ಸರ್ವಿಸ್ ಕೊಟ್ಟರೆ ಸರಿಯಾಗಿ ನೀವು IAS ಆಗಿ ಪ್ರಮೋಟ್ ಆಗ್ತೀರಾ. ದಟ್ ಥಿಂಗ್ ವಾಸ್ ಬ್ರಾಟ್ ಇನ್ 1935 ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಸ್ಟೇಟ್ ಸರ್ವಿಸಸ್ಸಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಸ್ನ ಡೈರೆಕ್ಟ್ ಸೆಂಟ್ರಲ್ ಸರ್ವಿಸಸ್ಗೆ ಪ್ರಮೋಟ್ ಮಾಡಿ ಹೈಯರ್ ಮಾಡ್ಕೋಬಹುದು. ದಟ್ ಈಸ್ ಕಾಲ್ಡ್ ಆಸ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಫೆಡ್ರಲ್ ಅಂದರೆ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, P ಅಂದರೆ ಪ್ರಾವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ 3 ಏರಿಯಾಸ್ದು 3 ಡಿಫ್ರೆಂಟ್ ಕಮಿಷನ್ಸ್ನ ಎಸ್ಟಾಬ್ಲಿಷ್ ಮಾಡಿ ಕೊಡ್ತಾರೆ. ಇದಲ್ಲದೆ ಇನ್ನೂ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಲ್ವಾ ಡೆಲ್ಲಿಯಲ್ಲಿ, ಅದು ಕೂಡ 1935 ಆ್ಯಕ್ಟಿಂದನೇ ಎಸ್ಟಾಬ್ಲಿಷ್ ಆಗುತ್ತೆ. ಜೊತೆಗೆ ಫೆಡರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್. ಇದು ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ, ಇಫ್ ಇನ್ ಕೇಸ್ ಯು ಆರ್ ವಾಚಿಂಗ್ ಮೈ ಅದರ್ ವಿಡಿಯೋಸ್. ನೋಡಿ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಇನ್ ಕಲ್ಕತ್ತಾ. ಇದನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂದರೆ ನಮ್ಮ ಡೆಲ್ಲಿಯಲ್ಲಿ ಇದೆ ಅಲ್ವಾ ಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ನಾವೇನು ಕರಿತೇವೆ, ಇದನ್ನು 1935 ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತಿದ್ರು, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಡೆಲ್ಲಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ನಮ್ಮ ಸುಪ್ರೀಂ ಕೋರ್ಟ್ 1935 ಆ್ಯಕ್ಟಿಂದ ಬಂದಿತ್ತು. ಬಟ್ ಕ್ಯಾಲ್ಕತ್ತಾದಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ಸುಪ್ರೀಂ ಕೋರ್ಟ್ 1773 ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ. UPSC ಕೇಳಿದ್ರೆ ವೆನ್ ವಾಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಅಂತ, ದ ಆನ್ಸರ್ ಇಸ್ 1773 ಓನ್ಲಿ. ಅವರು ವೆನ್ ವಾಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಇನ್ ಡೆಲ್ಲಿ ಅಂತ ಕೇಳಿದ್ರೆ ಮಾತ್ರ 1935, ಎಲ್ಸ್ ಇಟ್ ಇಸ್ ಆಲ್ವೇಸ್ 1773. ಜಾಸ್ತಿ ತಲೆ ಓಡಿಸ್ಬೇಡಿ, ಬಿಕಾಸ್ ದಟ್ ಈಸ್ ಹೌ ದಟ್ ಟ್ವಿಸ್ಟ್. ಸುಪ್ರೀಂ ಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ಎಸ್ಟಾಬ್ಲಿಷ್ಡ್ ಇನ್ 1773 ಇನ್ ಫೋರ್ಟ್ ವಿಲಿಯಂ, ಕ್ಯಾಲ್ಕತ್ತಾ. ಇಲ್ಲೇ ಇದ್ದಿದ್ದು ನಮ್ಮ ಫಸ್ಟ್ ಸುಪ್ರೀಂ ಕೋರ್ಟ್. ಫೆಡ್ರಲ್ ಕೋರ್ಟ್ ಬಂದಿದ್ದು, ನಮ್ಮ ಈಗಿರೋ ಸುಪ್ರೀಂ ಕೋರ್ಟ್ ಬಂದಿದ್ದು 1935 ಆ್ಯಕ್ಟಲ್ಲಿ, ಅದನ್ನು ಫೆಡ್ರಲ್ ಕೋರ್ಟ್ ಅಂತ ಕರೀತಾರೆ. UPSC ಅವರು ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇ ಡೋಂಟ್ ಸ್ಪೆಸಿಫೈ ದ ಲೊಕೇಶನ್, ಡೋಂಟ್ ಕಮ್ ಇನ್ ಟು ಎನಿ ಅಸಂಪ್ಷನ್ಸ್, ಮಾರ್ಕ್ಸ್ ಹೋಗುತ್ತೆ. ಆಯಿತಾ, ದಿಸ್ ಈಸ್ ಆಲ್ ಅಬೌಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಇದಾದಮೇಲೆ ಲಾಸ್ಟ್ ಆ್ಯಕ್ಟ್ ಬರುತ್ತೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. ಇದನ್ನು ಲಾಸ್ಟ್ ಆ್ಯಕ್ಟ್ ಅಂತ ಕರಿಬೋದು. ದಿಸ್ ಇಸ್ ಕಾಲ್ಡ್ ಆಸ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್. ಈ ಆ್ಯಕ್ಟಲ್ಲಿ ಏನಾಗುತ್ತೆ, ಇಟ್ ಎಂಡ್ಸ್ ದ ಬ್ರಿಟಿಷ್ ರೂಲ್, ಇದು ಫಸ್ಟ್ ಥಿಂಗ್. ಆಮೇಲೆ ಮೌಂಟ್ ಬ್ಯಾಟನ್ ಅವ್ರ ಪ್ಲಾನ್ ಪ್ರಕಾರನೇ ಇಂಡಿಯಾ ಗೆಟ್ಸ್ ಡಿವೈಡೆಡ್ ಇಂಟು 2 parts. ಒನ್ ಇಸ್ ನೌನ್ ಆಸ್ ಇಂಡಿಯನ್ ಯೂನಿಯನ್, ಆ್ಯಂಡ್ ಒನ್ ಮೋರ್ ಇಸ್ ನೌನ್ ಆಸ್ ಪಾಕಿಸ್ತಾನ್ ಯೂನಿಯನ್. ಇಂಡಿಯಾ ಡಿವಿಷನ್ ಆಗೋದು ಕೂಡ 1947 ಆ್ಯಕ್ಟಿಂದಾನೆ. ಆ್ಯಂಡ್ ಥರ್ಡ್ ಒನ್ ಏನಾಗುತ್ತೆ, ಸಪರೇಟ್
ಇಂಡಿಯಾ ವಿಲ್ ಬಿಕಮ್ ಡೊಮಿನಿಯನ್, ಇವ್ರನ್ನ ಡೊಮಿನಿಯನ್ ಮಾಡ್ತಾರೆ. ಇಂಡಿಪೆಂಡೆಂಟ್ ಅಲ್ಲ, ವಿ ಬಿಕಮ್ ಡೊಮಿನಿಯನ್ ಆಫ್ ಇಂಗ್ಲೆಂಡ್. Until and unless we don't create our own constitution, until and unless we don't create our own constitution, we will still be under the rule of Britishers. ನಮಗೆ ಟೋಟಲ್ ಇಂಡಿಪೆಂಡೆನ್ಸ್ ಬಂದಿದ್ದು Jan 26th 1950 ಅಲ್ಲಿ, when we opted for constitution. Dr. Rajendra Prasad became the first president of Republic Democracy India. ಇದಾದ್ಮೇಲೆ ಇದನ್ನ ನಾವು ರಿಪಬ್ಲಿಕ್ ಡೇ ಅಂತ ಕರೀತೇವೆ. We call it as Republic Day. But 1947 ಅಲ್ಲಿ we were out of British rule, but we were still the part of, what we can say, we were part of British government. And Viceroy of India idralva, he was redesignated as Governor General of Viceroy of India. 1947 ಅಲ್ಲಿ redesignate ಆಗ್ತಾರೆ ಮತ್ತೆ Governor General of Independent India ಅಂತ, ಇಂಡಿಪೆಂಡೆಂಟ್ ಇಂಡಿಯಾ ಅಂತ ರೀಡೆಸಿಗ್ನೇಟ್ ಆಗ್ತಾರೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಡೋಂಟ್ ಕ್ರಿಯೇಟ್ ಅವರ್ ಪಬ್ಲಿಕ್ ಕಾನ್ಸ್ಟಿಟ್ಯೂಷನ್, ವಿ ಆರ್ ಸ್ಟಿಲ್ ಅಂಡರ್ ದ ರೂಲ್. ಸೊ ಇನ್ ಸಿಂಪಲ್ ಹೇಳಬೇಕಂದ್ರೆ ಫಾಸ್ಟ್ ಟ್ರ್ಯಾಕ್ 1773 ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಬರ್ತಾರೆ. 1833 ಗವರ್ನರ್ ಜನರಲ್ ಆಫ್ ಇಂಡಿಯಾ ಬರ್ತಾರೆ. 1858 ವೈಸ್ರಾಯ್ ಆಫ್ ಇಂಡಿಯಾ ಬರ್ತಾರೆ. 1947 ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಬರ್ತಾರೆ. ದಿಸ್ ಈಸ್ ಹೌ ದ ಪೊಸಿಷನ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್ ಇಸ್ ನೌ ಕಾಲ್ಡ್ ಆಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಾವೀಗ ಅದೇನು ಸುಪೀರಿಯರ್ ಅಥಾರಿಟಿ ಅಂತ ಕರಿತೇವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ್ಯಂಡ್ ಪೊಸಿಷನ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ, ಓವರ್ ವ್ಯೂ ಇದು. ಸೆಕ್ರೆಟರಿ ಆಫ್ ದ ಸ್ಟೇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1958. ಹೈ ಕಮಿಷನರ್ ಆಫ್ ಇಂಡಿಯಾ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು ಹೇಳಿ ನೋಡೋಣ. ಹೈ ಕಮಿಷನ್ ಫಾರ್ ಇಂಡಿಯಾ ಯಾವಾಗ 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 ಕಮೆಂಟ್ ಮಾಡಿ, ನನಗೂ ಮರ್ತೋಯ್ತು. ಹೈ ಕಮಿಷನರ್ ಆಫ್ ಇಂಡಿಯಾ 19 ಹಿಂಗಾಗುತ್ತೆ, ಅವಾಗ ನನಗೂ ಸ್ವಲ್ಪ ಮರ್ತೋಗುತ್ತೆ. ಒಂದು ನಿಮಿಷ ಹೇಳ್ಬಿಡ್ತೇನೆ. 1861 ಅಲ್ಲ 1919 ಅಂದ್ಕೊಳ್ತೇನೆ. ಎಸ್, 1919 ಮಾಂಟೆಗ್ಯೂ ಚರ್ಚ್ಫೋರ್ಡ್ ರಿಫಾರ್ಮ್ಸಲ್ಲಿ ಹೈ ಕಮಿಷನರ್ ಆಫ್ ಇಂಡಿಯಾ ಪೊಸಿಷನ್ ಬರುತ್ತೆ. ಪೊಸಿಷನ್ಸ್ ಹೇಳ್ತಾ ಇದ್ದಾನೆ. ಆ್ಯಂಡ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಬರೋದು 1947. ಸೊ ಇಂಪಾರ್ಟೆಂಟ್ ಪೊಸಿಷನ್ಸ್. ಆ್ಯಂಡ್ ಫೆಡ್ರಲ್ ಕೋರ್ಟ್ ಎಸ್ಟಾಬ್ಲಿಷ್ ಆಗಿದ್ದು 1935. ಒಂದು ನಿಮಿಷ, ಫೆಡ್ರಲ್ ಕೋರ್ಟ್ ಎಸ್ಟಾಬ್ಲಿಷ್ ಆಗಿದ್ದು 1935 ಬಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿದ್ದು 1773. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿದ್ದು ಕೂಡ 1935. ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಪ್ರಾವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಸ್ಟಾಬ್ಲಿಷ್ ಆಗಿದ್ದು ಕೂಡ 1935. ಇಸ್ವಿಗಳು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಪೊಸಿಷನ್ಸ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಟೈಮ್ ಡೈರೆಕ್ಟ್ ಎಲೆಕ್ಷನ್ಸ್ ಬಂದಿದ್ದು 1919. ಫಸ್ಟ್ ಟೈಮ್ ಸಪರೇಟ್ ಕಮ್ಯುನಲ್ ಎಲೆಕ್ಟರೇಟ್ ಬಂದಿದ್ದು 1909. ಇದೆಲ್ಲ ಗೊತ್ತಿರಬೇಕು. ಸೊ ಇಷ್ಟು ಗೊತ್ತಿದ್ರೆ ದಿಸ್ ಕಂಪ್ಲೀಟ್ಸ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಇಷ್ಟು ಗೊತ್ತಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಐ ವಿಲ್ ಜಂಪ್ ಇಸ್ ಡೆಫಿನೆಟ್ಲಿ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡೋಣ. ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತೇನೆ ನೆಕ್ಸ್ಟಿಂದ. ಕನ್ನಡ ಟೆಕ್ಸ್ಟ್ ಕೂಡ ಇರುತ್ತೆ. ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಆಮೇಲೆ ಫಂಡಮೆಂಟಲ್ ರೈಟ್ಸ್, ಆರ್ಟಿಕಲ್ಸ್, ಟಕ 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 ಅಂತ ಮುಗಿಸ್ತಾ ಹೋಗೋಣ. ಬಟ್ ನಾನು ಏನೇ ಕಲಿಸ್ಬೇಕಂತ ಇದ್ರೂ ಕೂಡ ನಿಮಗೆ ಹಿಸ್ಟ್ರಿ ಗೊತ್ತಿರಬೇಕು, ನಾನು ಹಾಕಿರೋ ವಿಡಿಯೋ ನೋಡಲೇಬೇಕು, ಪ್ಲಸ್ ಇದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಗೊತ್ತಿರಬೇಕು. ಇದೆರಡು ಗೊತ್ತಿದ್ರೆ ಕಾನ್ಸ್ಟಿಟ್ಯೂಷನ್ನ ಈಸಿಯಾಗಿ ಕಲಿಬೋದು. ಓಕೆ, ಜೈ.